ಹರೇ ಕೃಷ್ಣ. ಎಲ್ಲರೂ ನನ್ನಿಂದ ಹೇಳಿ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೇ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೇ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವತ್ತು ನಾವು ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 5ರಿಂದ ಶ್ಲೋಕ ಕ್ರಮಾಂಕ 29 ಈ ವಿಷಯದ ಕುರಿತಾಗಿ ಚರ್ಚೆ ಮಾಡಲಿದ್ದೇವೆ. 5.29 5ನೇ ಅಧ್ಯಾಯ 24ನೇ ಶ್ಲೋಕ. ಸೊ ಯಾರ ಹತ್ರ ಮೊಬೈಲ್ ಇದೆ ಮೊಬೈಲಲ್ಲಿ ನೋಡ್ಬೋದು. ಯಾಕೆ ಪ್ರಾಜೆಕ್ಟರ್ ಸ್ವಲ್ಪ ಏನು ರಿಪೇರ್ ಮಾಡ್ತಾ ಇದ್ದಾರೆ, ಟೆಸ್ಟ್ ಮಾಡ್ತಾ ಇದ್ದಾರೆ. ಭೋಕ್ತಾರಾಂ ಯಜ್ಞತಪಸಾಂ ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ ಗಮನ ಕೊಟ್ಟು ಕೇಳಿದ್ರೆ ಗಮನ ಕೊಟ್ಟು ಚೆನ್ನಾಗಿ ಹೇಳ್ಬೋದು. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ಕಾಣಿಸ್ತಾ ಇದೆಯಲ್ಲ? ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ.
ಯಾರು ಹೇಳ್ತೀರಾ? ಪ್ರಭುಜಿ ಹೇಳ್ತೀರಾ? ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ಮೃಚ್ಛತಿ. ಎನಿಬಡಿ ಎಲ್ಸ್? ಯಾರಾದ್ರು ಹೇಳ್ತೀರಾ? ಹೇಳಿ ಮತ್ತೆ. ಭೋಕ್ತಾರಾಂ ಯಜ್ಞ ತಪಸಾ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ಮೃಚ್ಛತಿ. ಅವ್ರು ಹೇಳ್ರಿ ಲಾಸ್ಟ್. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ಮೃಚ್ಛತಿ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ಮೃಚ್ಛತಿ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ಮೃಚ್ಛತಿ. ಓಕೆ, ಪದೇ ಪದೇ ಹೇಳ್ತಾ ಇದ್ರೆ ಕಂಠಸ್ಥ ಆಗ್ತದೆ. ರಿಪಿಟೇಷನ್ ಲೀಡ್ಸ್ ಟು ಮೆಮೊರೈಸೇಷನ್. ಈಗ ನೋಡಿ, ಶಬ್ದಾರ್ಥ ಹೀಗಿದೆ, ಎಲ್ಲರೂ ಹೇಳಿ. ಭೋಕ್ತಾರಂ ಭೋಕ್ತಾರನು, ಯಜ್ಞ ಯಜ್ಞ, ತಪಸಾಂ ತಪಸ್ಸು ಮತ್ತು ವ್ರತಗಳ, ಸರ್ವಲೋಕ ಎಲ್ಲ ಲೋಕಗಳ ಮತ್ತು ಅವುಗಳ ದೇವತೆಗಳ, ಮಹಾ ಈಶ್ವರಂ ಪರಮಪ್ರಭು, ಸುಹೃದಂ ಆಶ್ರಯದಾತನು, ಸರ್ವ ಎಲ್ಲ, ಭೂತಾನಾಂ ಜೀವಿಗಳ, ಜ್ಞಾತ್ವಾ ತಿಳಿದು, ಮಾಂ ಎಂದು ನನ್ನನ್ನು, ಶ್ರೀಕೃಷ್ಣನನ್ನು, ಶಾಂತಿಂ ಭೌತಿಕ ವೇದನೆಗಳಿಂದ ಪರಿಹಾರವನ್ನು, ಪೃಚ್ಛತಿ ಪಡೆಯುತ್ತಾನೆ. ಅನುವಾದ ಈ ರೀತಿ ಇದೆ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆನಿಟ್ಟುಕೊಂಡು ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತ ನಾನೇ, ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನೇ, ಮತ್ತು ಎಲ್ಲ ಜೀವಿಗಳ ಉಪಕಾರಿಯು ಹಿತೈಷಿಯು ನಾನೇ ಎಂದು ಅರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುವನು. ಸೊ ಈ ಶ್ಲೋಕದಲ್ಲಿ ಶಾಂತಿ ಸೂತ್ರವನ್ನು ಹೇಳಲಾಗಿದೆ. ಇವತ್ತಿನ ವಿಷಯ ಏನು? ಶಾಂತಿ ಸೂತ್ರ. ಎಲ್ಲರಿಗೂ ಶಾಂತಿ ಬೇಕು ತಾನೆ? ಫಸ್ಟ್ ಶಾಂತಿ ಬೇಕು, ನೆಮ್ಮದಿ ಬೇಕು, ನಂತರ ಭಕ್ತಿ ಆನಂದ. ಅಶಾಂತಸ್ಯ ಕುತಃ ಸುಖಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಪ್ರಶ್ನೆ ಕೇಳ್ತಾನೆ. ಫಸ್ಟ್ ಶಾಂತಿ ಇಲ್ಲ ಅಂದರೆ ಹೇಗೆ ಸುಖ ಇರೋಕ್ಕೆ ಸಾಧ್ಯ? ರೈಟ್. ಉದಾಹರಣೆಗೆ ಯಾವುದೋ ಒಂದು ಕಂಟ್ರಿಯಲ್ಲಿ ಯುದ್ಧ ನಡೆದಿದೆ, ಅಲ್ಲಿ ಜನರು ಶಾಂತವಾಗಿರೋಕ್ಕೆ ಸಾಧ್ಯನಾ? ಶಾಂತಿ ಇಲ್ಲ ಅಲ್ಲಿ. ಆನಂದ ಎಲ್ಲಿಂದ ಬರ್ತದೆ? ಸುಖ ಎಲ್ಲಿಂದ ಬರ್ತದೆ? ಫಸ್ಟ್ ಶಾಂತಿ ಇರಬೇಕು, ನಂತರ ಸುಖ. ಇಲ್ಲಿ ಶಾಂತಿ ಸೂತ್ರವನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಶಾಂತಿಯನ್ನು ಪಡಿತಾನೆ. ಜ್ಞಾತ್ವಾ ಮಾಂ ಶಾಂತಿಂ ಪೃಚ್ಛತಿ. ಶಾಂತಿ ಮೀನ್ಸ್ ಪೀಸ್. ಪೀಸ್ ಫಾರ್ಮುಲಾ, ಶಾಂತಿ ಸೂತ್ರ. ಸೊ ಶಿಲ್ಪ್ರಪಾದರು ಈ ಭಾವಾರ್ಥದಲ್ಲಿ ಹಲವಾರು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಸೊ ನಾವು ಕೆಲವೊಂದು ಮುಖ್ಯ ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡೋಣ. ಮಾಯಾಶಕ್ತಿ ಹಿಡಿತಕ್ಕೆ ಸಿಕ್ಕ ಎಲ್ಲ ಬದ್ಧ ಆತ್ಮಗಳಿಗೂ ಐಹಿಕ ಜಗತ್ತಿನಲ್ಲಿ ಶಾಂತಿಯನ್ನು ಪಡೆಯುವ ಕಾತರವಿರುತ್ತದೆ. ಆದರೆ ಅವರಿಗೆ ಶಾಂತಿಯ ಸೂತ್ರವು ಗೊತ್ತಿರುವುದಿಲ್ಲ. ಅದನ್ನು ಭಗವದ್ಗೀತೆ ಈ ಭಾಗದಲ್ಲಿ ವಿವರಿಸಲಾಗಿದೆ. ಸೊ ಜನರಿಗೆ ಶಾಂತಿ ಬೇಕು, ಆದರೆ ಶಾಂತಿ ಹೇಗೆ ಪಡಿಬೇಕಂತ ಗೊತ್ತಿಲ್ಲ. ವಿಶ್ವದಲ್ಲಿ ನಾವು ನೋಡ್ತೀವಿ ಎಷ್ಟೋ ಸಂಸ್ಥೆಗಳಿವೆ. There is Blue Cross, there is Red Cross, there is United Nations,
ರೈಟ್. ಸಂಯುಕ್ತ ರಾಷ್ಟ್ರಗಳ ಒಂದು ಸಂಕೀರ್ಣ ಇದೆ. ಸೊ ಅವರೆಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ ಶಾಂತಿ ಇರಬೇಕು ವಿಶ್ವದಲ್ಲಿ ಅಂತ. ಆದರೆ ಎಷ್ಟೇ ಸಂಸ್ಥೆಗಳನ್ನು ಕಂಡುಹಿಡಿದ್ರು ಕೂಡ, ಸಂಘಟನೆಗಳನ್ನು ಮಾಡಿದ್ರು ಕೂಡ ಈ ಜಗತ್ತಿನಲ್ಲಿ ಶಾಂತಿ ಬರ್ತಾ ಇಲ್ಲ. ಏನೋ ಒಂದು ತೊಂದರೆ ಕಾಡ್ತಾ ಇರ್ತದೆ. ಕೆಲವು ವರ್ಷಗಳ ಹಿಂದೆ ಕೋವಿಡ್ ಇತ್ತು, ಈಗ ಯುದ್ಧ ನಡೀತಾ ಇದೆ. ಎಲ್ಲ ಕಡೆ ಯುದ್ಧದ ಒಂದು, ಕೆಲವೊಂದು ಕಡೆ ಯುದ್ಧ ನಡೀತಾ ಇದೆ, ಕೆಲವೊಂದು ಕಡೆ ಯುದ್ಧದ ಸಂಕೇತಗಳು ಕಾಣ್ತಾ ಇದ್ದಾವೆ. ಸೊ ಮುಂದೆ ಏನೋ ಬರ್ತದೆ. ಸೊ ಅದಕ್ಕೆ ಈ ಭೌತಿಕ ಜಗತ್ತಿನಲ್ಲಿ ನಾವು ಯಾವಾಗಲೂ ಅಂದರೆ ಶಾಶ್ವತ ಸುಖವನ್ನು ಅನುಭವಿಸಲು ಸಾಧ್ಯವಿಲ್ಲ. ಯಾಕಂದರೆ ಈ ಜಗತ್ತಿನ ಒಂದು ಪರಿಚಯ ಏನು, ದುಃಖಾಲಯಂ ಅಶಾಶ್ವತಂ. ಆದರೆ ದುಃಖಭರಿತವಾದ ಅಶಾಶ್ವತವಾದ ಜಗತ್ತಿನಲ್ಲಿಯೂ ಕೂಡ ನಾವು ಶಾಂತಿಯನ್ನು ಪಡಿಬಹುದು. ಅದಕ್ಕೊಂದು ಸೂತ್ರ ಇದೆ. ಆ ಸೂತ್ರವನ್ನು ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರೆ. ದಟ್ ಸೂತ್ರ ಇಸ್ ಮೆನ್ಷನ್ ಇನ್ ಭಗವದ್ಗೀತಾ. ಆ ಶಾಂತಿ ಸೂತ್ರವನ್ನು ನಾವು ಇವತ್ತು ಬಿಡಿಸಿ ತಿಳಿಯಲು ಪ್ರಯತ್ನ ಪಡೋಣ. ಅತ್ಯಂತ ಶ್ರೇಷ್ಠ ಶಾಂತಿ ಸೂತ್ರ ಇದಿಷ್ಟೇ: ಎಲ್ಲ ಮನುಷ್ಯರ ಕಾರ್ಯಗಳ ಫಲವು ಶ್ರೀಕೃಷ್ಣನದೇ. ಅವನೇ ಎಲ್ಲ ಲೋಕಗಳ ಮತ್ತು ಎಲ್ಲ ದೇವತೆಗಳ ಒಡೆಯ. ಆದುದರಿಂದ ಮಾನವರು ಸರ್ವಸ್ವವನ್ನು ಭಗವಂತನ ದಿವ್ಯ ಸೇವೆಗೆ ಅರ್ಪಿಸಬೇಕು. ಅವನಿಗಿಂತ ಶ್ರೇಷ್ಠರು ಯಾರೂ ಶ್ರೇಷ್ಠರಲ್ಲ. ರೈಟ್. ದೇವತೆಗಳಲ್ಲಿ ಶ್ರೇಷ್ಠರಾದ ಶಿವ ಮತ್ತು ಬ್ರಹ್ಮರಿಗಿಂತಲೂ ಅವನು ಶ್ರೇಷ್ಠನು. ಇದು ಭಗವದ್ಗೀತೆಯ ಒಂದು ಮಾತಾಗಿದೆ. ಎಲ್ಲ ಉಪನಿಷತ್ತುಗಳಲ್ಲೂ ಕೂಡ ಇದನ್ನೇ ಸಾರಿ ಸಾರಿ ಹೇಳಲಾಗಿದೆ. ಸೊ ಈ ಶಾಂತಿ ಸೂತ್ರದಲ್ಲಿ 3 ಇವೆ ಅಂಶಗಳು: ಭೋಕ್ತ ಆರಾಮ್ ಯಜ್ಞ ತಪಸಾಂ, ಸರ್ವಲೋಕ ಮಹೇಶ್ವರಂ, ಸೂರ್ಯದಂ ಸರ್ವಭೂತಾನ. ಈ 3 ತತ್ವಗಳನ್ನು ನಾವು ಇವತ್ತು ಚರ್ಚೆ ಮಾಡೋಣ. ಯಾರು ಈ 3 ತತ್ವಗಳನ್ನು ತಿಳ್ಕೊತಾರೆ ಅವರ ಮನಸ್ಸಿನಲ್ಲಿ ಶಾಂತಿ ಇರ್ತದೆ, ಅವ್ರ ಜೀವನದಲ್ಲಿ ಶಾಂತಿ ನೆಲೆಸ್ತದೆ. ಸೊ ಭೋಕ್ತಾರಾಮ್ ಯಜ್ಞ ತಪಸಾಂ, ನಾನು ಎಂಜಾಯ್ ಮಾಡಬೇಕು ಅನ್ನೋ ಭಾವನೆ ನಮ್ಮೆಲ್ಲರಲ್ಲಿ ಇರ್ತದೆ. ನಾನು ಭೋಕ್ತ, ಐ ವಾಂಟ್ ಟು ಎಂಜಾಯ್. ನಾವು ಜೀವನದಲ್ಲಿ ಏನೇ ಕಾರ್ಯ ಮಾಡಿದ್ರು ಅದರಿಂದ ನಾವು ಸುಖ ಬಯಸ್ತೀವಿ, ಎಂಜಾಯ್ಮೆಂಟ್ ಬಯಸ್ತೀವಿ. ಕರೆಕ್ಟ್. ತಿನ್ನೋದರಲ್ಲಿ, ನಿದ್ರೆ ಮಾಡೋದರಲ್ಲಿ, ವಿಶೇಷವಾಗಿ 4 ಕಾರ್ಯಗಳಲ್ಲಿ: ಆಹಾರ, ನಿದ್ರಾ, ಭಯ, ಮೈಥುನ. 4 ಕಾರ್ಯಗಳಲ್ಲಿ ತಿನ್ನೋದು, ಮಲಗೋದು, ಮೈಥುನ ಮತ್ತು ಭಯ, ಜಗಳ ಆಡೋದು. 4ರಲ್ಲಿ ಜನರು, ಮನುಷ್ಯರು ಸುಖವನ್ನು ಹುಡುಕ್ತಾ ಇದ್ದಾರೆ. ಆದರೆ ನಾವು ಆಳವಾಗಿ ನೋಡಿದರೆ ಈ 4 ಕಾರ್ಯಗಳಲ್ಲಿ ಸೀಮಿತವಾದ ಸುಖವಿದೆ, ಅನ್ಲಿಮಿಟೆಡ್ ಸುಖ ಇಲ್ಲ. ಸೊ ಅಲ್ಟಿಮೇಟ್ಲಿ ದುಃಖನೇ ಬರ್ತದೆ ಅದರಿಂದ. ಸೊ ಮಲಗೋದ್ರಲ್ಲಿ ಸುಖ ಇದೆ, ಸ್ವಲ್ಪ ಸುಖ ಇದೆ. ಕರೆಕ್ಟ್ ತಾನೆ? ಈಗ ರಾತ್ರಿ ಎಲ್ಲರೂ ಮಲಗ್ತೀವಿ, ಬೆಳಗ್ಗೆ ಎದ್ದಾಗ ಫ್ರೆಶ್ ಆಗಿರ್ತೀವಿ. ಆದರೆ ಎಷ್ಟಂತ ಮಲಗ್ಬೋದು, ಎಷ್ಟೊತ್ತಂತ ಮಲಗ್ಬೋದು? ಅದಕ್ಕೊಂದು ಮಿತಿ ಇದೆ. ಜಾಸ್ತಿ ಮಲ್ಕೊಂಡ್ರೂ ಕೂಡ ದೇಹಕ್ಕೆ ರೋಗ ಬರ್ತದೆ. ಟೂ ಮಚ್ ಸ್ಲೀಪಿಂಗ್ ಇಸ್ ಆಲ್ಸೋ ಡೆಟ್ರಿಮೆಂಟಲ್ ಫಾರ್ ದ ಬಾಡಿ. ಯಾಕೆಂದರೆ ವಿ ಗೆಟ್ ಬೆಡ್ ಸೋರ್ಸ್. ಬೆಡ್ ಸೋರ್ಸ್ ಅಂದರೆ ಏನಂತಾರೆ, ರೆಡ್ ಕಲರ್ ಪ್ಯಾಚಸ್ ಬರ್ತವೆ, ಇನ್ಫೆಕ್ಷನ್ ಆಗ್ತದೆ. ತಿನ್ನೋದ್ರಲ್ಲಿ ಮಿತಿ ಇದೆ. ರೈಟ್. ಸೊ ತಿಂದರೆ ಆನಂದ ಆಗ್ತದೆ, ಹೊಟ್ಟೆ ತುಂಬಿದಾಗ ನೆಮ್ಮದಿ ಆಗ್ತದೆ. ಬಟ್ ಎಷ್ಟಂತ ತಿನ್ಬೋದು, ಅದಕ್ಕೊಂದು ಮಿತಿ ಇದೆ. ರೈಟ್. ಹಬ್ಬಬ್ಬ ಅಂದರೆ ಒಂದು ಗುಲಾಬ್ ಜಾಮೂನ್ ಸಪೋಸ್ ಕೊಟ್ಟರೆ 2, 3, 4, 5, ಕೆಲವೊಬ್ಬರು 10, 20 ತಿಂತಾರೆ. ಅದಕ್ಕಿಂತ ಜಾಸ್ತಿ ಕೊಟ್ಬಿಟ್ರೆ ಸಾಕಪ್ಪ ಸಾಕು, ಬೇಡ 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 ಬೇಡ, ಕೈಗೆಟ್ಬಿಟ್ಟಿರ್ತಾರೆ, ಬೇಡ ಸಾಕು, ಹಾಕ್ಬಿಡಿ. ಸೊ ಎಲ್ಲದಕ್ಕೂ ಒಂದು ಮಿತಿ ಇದೆ. ಆ ಮಿತಿ ಮೀರಿದಾಗ ದುಃಖ ಬರ್ತದೆ. ಅದಕ್ಕೆ ಈ ಜಗತ್ತಿನಲ್ಲಿ ಸುಖದ ಹಿಂದೆ ದುಃಖನೂ ಇದೆ. ಹೆಡ್ ಆ್ಯಂಡ್ ಟೇಲ್. ರೈಟ್. ಈಸ್ ದರ್ ಎನಿ ಕಾಯಿನ್ ಓನ್ಲಿ ವಿತ್ ಹೆಡ್ಸ್? ಕೆಲವೊಮ್ಮೆ ಹೆಡ್ ಬರ್ತದೆ, ಕೆಲವೊಮ್ಮೆ ಟೇಲ್ ಬರ್ತದೆ. ಅದೇ ರೀತಿ ಈ ಜೀವನದಲ್ಲೂ ಕೂಡ ಕೆಲವೊಮ್ಮೆ ಸುಖ ಬರ್ತದೆ, ಕೆಲವೊಮ್ಮೆ ದುಃಖ ಬರ್ತದೆ. ಭೌತಿಕ ಸುಖ, ಭೌತಿಕ ದುಃಖ. ನಾನೀಗ ಸುಖ ಅಂತ ಹೇಳಿದರೆ ಅದು ಭೌತಿಕ ಸುಖ, ತಾತ್ಕಾಲಿಕ ಕ್ಷಣಿಕವಾದಂಥ ಒಂದು ಸುಖ. ಅದು ದುಃಖ ಅಂದ್ರೂ ಕೂಡ ಅದನ್ನು ಕೂಡ ಕ್ಷಣಿಕವಾದ ತಾತ್ಕಾಲಿಕವಾದ ದುಃಖ. ಅದು ಯಾಕೆ ಯಾವುದು ಶಾಶ್ವತವಲ್ಲ. ಕೆಲವೊಮ್ಮೆ ಸುಖ ಬರ್ತದೆ, ಕೆಲವೊಮ್ಮೆ ದುಃಖ ಬರ್ತದೆ. ದುಃಖ ಹೊರಟೋಗ್ತದೆ, ಮತ್ತೆ ಸುಖ ಬರ್ತದೆ. ಸುಖ ದುಃಖ. ಸೊ ಅದಕ್ಕೆ ಈ ಕಭಿ ಖುಷಿ ಕಭಿ ಗಮ್, ಕೆಲವೊಮ್ಮೆ ಸುಖ ಕೆಲವೊಮ್ಮೆ ದುಃಖ. ಸೊ ಈ ಜಗತ್ತು ದ್ವಂದ್ವದ ಒಂದು ಜಗತ್ತು. ರೈಟ್. ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಇಲ್ಲ ಅಂದರೆ ಸುಖ, ಎಕ್ಸಾಮ್ ಬಂದಾಗ ಟೆನ್ಷನ್, ದುಃಖ. ರಿಸಲ್ಟ್ ಬರುವಾಗ ಆಂಗ್ಸೈಟಿ, ಏನಾಯ್ತು. ಪಾಸ್ ಆದರೆ ಸುಖ, ಫೇಲ್ ಆದರೆ ದುಃಖ.
ಸೊ ಈ ಜಗತ್ತಲ್ಲಿ ಹೀಗೆ ಸುಖ ದುಃಖ ಬರ್ತಾ ಹೋಗ್ತಾ ಇರ್ತದೆ. ಸೊ ಭೌತಿಕ ಮಟ್ಟದಲ್ಲಿ ಈ ದ್ವಂದ್ವ ಇದೆ, ಆದರೆ ಆಧ್ಯಾತ್ಮಿಕ ಮಟ್ಟದಲ್ಲಿ ದ್ವಂದ್ವವಿಲ್ಲ, ಶಾಶ್ವತ ಆನಂದದ ಅನುಭೂತಿ ಇದೆ. ಸೊ ನಾವು ಸುಖವನ್ನು ಬಯಸ್ತಾ ಇದ್ದೀವಿ, ಭೋಕ್ತಾರ, ನಾನು ಭೋಕ್ತಾ ಅಂತ ಭಾವಿಸ್ತಾ ಇದ್ದೀನಿ, ಆದರೆ ನಾನು ಭೋಕ್ತಾ ಅಲ್ಲ. ನನ್ನ ಎಲ್ಲ ಕಾರ್ಯಗಳ ಭೋಕ್ತಾ ಯಾರು? ಪರಮಪ್ರಭು ಕೃಷ್ಣನೇ. ನಾವು ಯಾವಾಗ ಕೃಷ್ಣನಿಗೆ ಆನಂದವನ್ನು ಕೊಡ್ತೀವಿ, ನಮಗೆ ಆನಂದ ಸಿಗ್ತದೆ. ಇದಕ್ಕೆ 2 ಉದಾಹರಣೆ ಕೊಡಬಹುದು. ಸೊ ಗಿಡ ಬೆಳೆಸಿದಾಗ ಗಿಡಕ್ಕೆ ನೀರು ಹಾಕಬೇಕು. ಆ ನೀರು ಎಲ್ಲಿ ಹಾಕ್ತೀವಿ ನಾವು? ಎಲ್ಲಿಗೆ ಹಾಕ್ತೀವಿ? ಬೇರಿಗೆ ಹಾಕ್ತೀವಿ. ಯಾರಾದರೂ ಎಲೆಗೆ, ಹಣ್ಣಿಗೆ, ಹೂವಿಗೆ ಹಾಕ್ತಾರಾ? ಬೇರಿಗೆ ಹಾಕ್ತೀವಿ. ಕರೆಕ್ಟ್. ಯಾಕೆ ಬೇರಿಗೆ ಹಾಕಬೇಕು? ಅಲ್ಲಿ ಹಾಕಿದರೆ ನೀರು ಎಲ್ಲ ಕಡೆ ಅದು ಟ್ರಾನ್ಸ್ಫರ್ ಆಗ್ತದೆ, ಪಾಸ್ ಆಗ್ತದೆ. ಸೊ ನಾವು ಊಟ ಮಾಡಿದಾಗ ಆಹಾರವನ್ನು ಎಲ್ಲಿಗೆ ಹಾಕ್ತೀವಿ? ಸಪೋಸ್ ಕೈಗೆ ಶಕ್ತಿ ಬೇಕು, ಕೈ ವೀಕ್ ಆಗಿದೆ, ನಾನು ಶಕ್ತಿ ಬೇಕು. ಸೊ ಗುಲಾಬ್ ಜಾಮೂನ್ ಇಟ್ಕೊಂಡು ಹಿಂಗೆ ಅಂದರೆ ಶಕ್ತಿ ಬರ್ತದ? ಬರುತ್ತಾ? ಇಲ್ಲ ತಾನೆ. ಏನು ಮಾಡಬೇಕು? ಗುಲಾಬ್ ಜಾಮೂನ್ ಏನು ಮಾಡಬೇಕು? ಬಾಯಿಲಿ ಹಾಕ್ಬೇಕು. ಬರೀ ಬಾಯಲ್ಲಿ ಇಟ್ಕೊಂಡು ಕೂತ್ಬಿಟ್ರೆ ಬಾಯಿಗೆ ಎನರ್ಜಿ ಬರ್ತದ? ಏನು ಮಾಡಬೇಕು? ಎಲ್ಲಿ ಹಾಕಬೇಕು? ತಿನ್ನಬೇಕು, ಹೊಟ್ಟೆಗೆ ಹೋಗ್ಬೇಕು. ಹೊಟ್ಟೆಗೆ ಹೋದಾಗ ಅಲ್ಲಿ ಶಕ್ತಿಯನ್ನು ಅದು ಹೀರಿಕೊಳ್ತದೆ. ರೈಟ್? ದ ಡೈಜೆಷನ್ ಪ್ರೊಸೆಸ್ ಬಿಗಿನ್ಸ್ ಆ್ಯಂಡ್ ಎನರ್ಜಿ ಇಸ್ ಅಬ್ಸಾರ್ಬ್ ಆ್ಯಂಡ್ ಎನರ್ಜಿ ಇಸ್ ಟ್ರಾನ್ಸ್ಮಿಟೆಡ್ ಥ್ರೂಟ್ ದ ಬಾಡಿ. ಪ್ರತಿಯೊಂದು ದೇಹದ ಪ್ರತಿಯೊಂದು ಅಂಗಕ್ಕೆ ಆ ಶಕ್ತಿ ಸಂಚಾರವಾಗ್ತದೆ. ಸೊ ಒಮ್ಮೆ ಎಲ್ಲ ಇಂದ್ರಿಯಗಳು ಮೀಟಿಂಗ್ ಮಾಡ್ತಾರೆ. ಎಲ್ಲ ಇಂದ್ರಿಯಗಳು ಮೀಟಿಂಗ್, ಕಣ್ಣು, ಬಾಯಿ, ಕಿವಿ, ನಾಲಿಗೆ, ಚರ್ಮ, ಕಾಲು, ಕೈ ಎಲ್ಲರೂ ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗ್ ವಿಷಯ ಏನಿತ್ತು? ನಾವೆಲ್ಲರೂ ಇಷ್ಟು ಕಷ್ಟಪಡ್ತಾ ಇದ್ದೀವಿ, ಆದರೆ ಹೊಟ್ಟೆ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಅದೇನು ಕೆಲಸ ಮಾಡಿಲ್ಲ, ಕೂತ್ಕೊಂಡಿರ್ತದೆ ಅಷ್ಟೇ. ರೈಟ್? ಕಾಲು ಹೇಳ್ತಾ ಇತ್ತು, ನಾನು ಎಷ್ಟೊಂದು ಆಫೀಸಿಗೆ ನಡ್ಕೊಂಡು ಹೋಗಬೇಕು. ಕೈ ಹೇಳ್ತದೆ, ನಾನು ಎಷ್ಟು ಕೆಲಸ ಮಾಡಬೇಕು. ರೈಟ್? ಗದ್ದೆಯಲ್ಲಿ ಕೆಲಸ ಮಾಡಬೇಕು ಅಥವಾ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡಬೇಕು. ಕಣ್ಣು ಹೇಳ್ತದೆ, ನಾನು ನೋಡಬೇಕು, ಫಸ್ಟು ಎಲ್ಲಿ ಹೋಗ್ಬೇಕಂತ ನಾನು ತೋರಿಸ್ತೀನಿ, ಏನು ತಿನ್ಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಅದು ಮೂಗು ಹೇಳ್ತೆ, ನಾನು ಫಸ್ಟ್ ವಾಸನೆ ನೋಡಬೇಕು, ನಂತರನೇ ಬಾಯಿ ಇದನ್ನು ಒಳಗೆ ಆಗ್ತದೆ. ರೈಟ್? ಹೊಟ್ಟೆ ಅದನ್ನು ಅಬ್ಸರ್ವ್ ಮಾಡ್ತದೆ. ಸೊ ಎಲ್ಲರೂ ಹೇಳ್ತದೆ, ನಾವು ಎಷ್ಟೊಂದು ಕಷ್ಟಪಡ್ತಾ ಇದ್ದೀವಿ, ಆದರೆ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇಲ್ಲ. ಅದ್ಯಾರು? ಹೊಟ್ಟೆ. ಕೂತ್ಕೊಂಡು ಎಂಜಾಯ್ ಮಾಡ್ತಾನೆ, ನಾವು ಕೊಟ್ಟಿದ್ದೆಲ್ಲ ತಿಂತಾ ಇರ್ತಾನೆ, ಡೈಜೆಸ್ಟ್ ಮಾಡ್ತಾನೆ. ಸೊ ಇವತ್ತು ನಾವು ಸ್ಟ್ರೈಕ್ ಮಾಡ್ತೀವಿ, ನಾವು ಕೆಲಸ ಮಾಡೋಂಗಿಲ್ಲ. ಸೊ 1 ದಿನ, 2 ದಿನ, 3 ದಿನ ಆಯಿತು, ಯಾರೂ ಕೆಲಸ ಮಾಡಲಿಲ್ಲ. ಆದರೆ ದಿನ ಕಳೆದಂಗೆ ಅವರೆಲ್ಲರೂ ವೀಕ್ ಆಗ್ತಾಯಿದ್ರು. ಎಷ್ಟು ದಿನ ಕಳೀತಾ ಇದ್ದು ಅಷ್ಟು ಅವರು ವೀಕ್ ಆಗ್ತಾಯಿದ್ರು. ಈಗ ಇವತ್ತು ಏಕಾದಶಿ, ಕೆಲವರು ಉಪವಾಸ ಮಾಡ್ತಾ ಇದ್ದೀರಾ, ಕೆಲವರು ನಿರ್ಜಲ ಉಪವಾಸ ಮಾಡ್ತಾ ಇದ್ದಾರೆ. ಸೊ ಸಾಯಂಕಾಲ ಆದಂಗೆ, ರಾತ್ರಿ ಆದಂಗೆ ವೀಕ್ ಆಗ್ತೀವಿ. ರೈಟ್? ನಾಲ್ಗೆ ಬೇಡುತ್ತೆ, ನೀರು ನೀರು, ಆಹಾರ ಆಹಾರ ಬೇಕು ಬೇಕು. ಆದರೆ ಸೊ ಎಲ್ಲ ಇಂದ್ರಿಯಗಳು ಮತ್ತೆ ಮೀಟಿಂಗ್ ಮಾಡ್ತಾರೆ. ನೀನು ವೀಕ್ ಆಗ್ತಾಯಿದೆಯಾ? ಹೌದು, ನಾನು ವೀಕ್ ಆಗ್ತಾ ಇದ್ದೀನಿ. ನೀನು ವೀಕ್ ಆಗ್ತಾಯಿದೆಯಾ? ಹೌದು. ಏನು ಮಾಡೋದು? ಏನು ಇದಕ್ಕೆ ಕಾರಣ? ಹಾಗೆಲ್ಲರೂ ಒಂದು ನಿಷ್ಕರ್ಷಕ್ಕೆ ಬರ್ತಾರೆ, ನಾವು ಹೊಟ್ಟೆಗೆ ಊಟ ಆಗ್ತಾ ಇಲ್ಲ, ಅದಕ್ಕೆ ನಾವು ವೀಕ್ ಆಗ್ತಾ ಇದ್ದೀವಿ. ಸೊ ಅದಕ್ಕೆ ಅವ್ರು ಮತ್ತೆ ಡಿಸ್ಕಷನ್ ಮಾಡಿ ಒಂದು ನಿರ್ಣಯಕ್ಕೆ ಬರ್ತಾರೆ. ಅದೇನು? ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಕಣ್ಣು ನೋಡಪ್ಪ, ಎಲ್ಲಿದೆ ಊಟ ನೋಡು, ಹುಡುಕು. ರೈಟ್? ಸೊ ನಾಲ್ಗೆ, ರುಚಿ ಇದೆ, ತಿನ್ನೋಣ. ರೈಟ್? ಹಲ್ಲು ಆಗಿದ್ದು ಹೊಟ್ಟೆಗೆ ಆಗ್ತದೆ, ಆಗ ಸ್ವಲ್ಪ ಸ್ವಲ್ಪ ಶಕ್ತಿ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ರೀತಿ ನಾವು ಯಾವಾಗ ಹೊಟ್ಟೆಗೆ ಆಹಾರ ಕೊಡ್ತೀವಿ, ಆಗ ಎಲ್ಲ ಇಂದ್ರಿಯಗಳಿಗೆ ಶಕ್ತಿ ಸಿಗ್ತದೆ. ಅದೇ ರೀತಿ ಇಡೀ ಜಗತ್ತಿನ ಮೂಲ ಯಾರು? ಕೃಷ್ಣ. ಯಾವಾಗ ನಾವು ಕೃಷ್ಣನಿಗೆ ಸೇವೆಯನ್ನು ಸಲ್ಲಿಸ್ತೀವಿ, ನಾವೆಲ್ಲರೂ ಆ ವೃಕ್ಷದ ಎಲೆ, ಹಣ್ಣು, ಕೊಂಬೆಗಳಿದ್ದಂಗೆ. ಸೊ ಯಾವಾಗ ಬೇರಿಗೆ ನೀರು ಹಾಕ್ತೀವಿ, ಎಲ್ಲದಕ್ಕೂ ಶಕ್ತಿ ಸಿಗ್ತದೆ. ಅದೇ ರೀತಿ ಯಾವಾಗ ನಾವು ಕೃಷ್ಣನನ್ನು ಸಂತುಷ್ಟಗೊಳಿಸ್ತೀವಿ, ನಾವು ಸಂತುಷ್ಟರಾಗ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಕನ್ನಡಿಯಲ್ಲಿ ನಾವು ನಮ್ಮ ಚಿತ್ರವನ್ನು ನೋಡ್ತೀವಿ, ಪ್ರತಿಬಿಂಬವನ್ನು. ಆ ಪ್ರತಿಬಿಂಬವನ್ನು ನಾವು ಅಲಂಕಾರ ಮಾಡಬೇಕಂದ್ರೆ ಏನು ಮಾಡಬೇಕು? ದೇಹಕ್ಕೆ ಅಲಂಕಾರ ಮಾಡಬೇಕು, ಆಗ ಪ್ರತಿಬಿಂಬವು ಸುಂದರವಾಗಿ ಕಾಣಿಸ್ತದೆ. ಕರೆಕ್ಟ್? ಅದೇ ರೀತಿ ಭಗವಂತ
ಒರಿಜಿನಲ್ ಪುರುಷ, ನಾವು ಭಗವಂತನ ಪ್ರತಿಬಿಂಬ. ನಾವು ಯಾರು? ಭಗವಂತನ ಪ್ರತಿಬಿಂಬ, ರಿಫ್ಲೆಕ್ಷನ್ ಆಫ್ ಗಾಡ್, ಆರ್ ವಿ ಆರ್ ಎ ಪಾರ್ಟ್ ಆಫ್ ಗಾಡ್, ಅಂಶ ಆಫ್ ಗಾಡ್. ನಾವು ಸುಖವಾಗಿರ್ಬೇಕಂದ್ರೆ ಭಗವಂತನಿಗೆ ಅಲಂಕಾರ ಮಾಡಬೇಕು, ಭಗವಂತನಿಗೆ ನೈವೇದ್ಯ ಕೊಡಬೇಕು. ಆಗ ಅದು ಪ್ರಸಾದ ರೂಪದಲ್ಲಿ ಬರ್ತದೆ. ನಾವು ಸ್ವೀಕರಿಸಿದಾಗ ನಮಗೂ ಕೂಡ ಆನಂದ ಆಗ್ತದೆ. ಕರೆಕ್ಟ್? ಸೊ ದಿಸ್ ದ ಮೀನಿಂಗ್ ಆಫ್ ಭೋಕ್ತಾರಾಮ್ ಯಜ್ಞ ತಪಸ. ಭಗವಂತನೇ ಭೋಕ್ತಾರ. ಇನ್ನೊಂದು ಉದಾಹರಣೆ ಕೊಡ್ಬೋದು. ಹೋಟೆಲ್ ಮಾಲೀಕ ಇರ್ತಾನೆ. ಆ ಮಾಲೀಕನ ಕೆಳಗಡೆ ಸುಮಾರು ಜನ ಕೆಲಸ ಮಾಡೋರು ಇರ್ತಾರೆ. ಕೆಲವರು ಅಡುಗೆ ಮಾಡೋ ಭಟ್ರು ಇರ್ತಾರೆ, ಕೆಲವರು ರಿಸೆಪ್ಷನಲ್ಲಿ ಕೂತ್ಕೊಂಡಿರ್ತಾರೆ, ಕೆಲವರು ಬಿಲ್ಲಿಂಗ್ ಇಲ್ಲಿ ಕೂತ್ಕೊಂಡಿರ್ತಾರೆ, ಕೆಲವರು ಬಡಿಸ್ತಾರೆ, ಕೆಲವರು ಕ್ಲೀನ್ ಮಾಡ್ತಾರೆ. ಆದರೆ ದುಡ್ಡು ಎಣಿಸೋರು ಯಾರು? ಮಾಲೀಕ. ಎಲ್ಲರೂ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ, ದುಡ್ಡು ಎಣಿಸೋರು ಯಾರು? ಮಾಲೀಕರು. ಸೊ ಯಾವಾಗ ಎಲ್ಲರೂ ಮಾಲೀಕನ ಸಂತುಷ್ಟಿಗೋಸ್ಕರ ಕೆಲಸ ಮಾಡ್ತಾರೆ, ಅವ್ರಿಗೂ ಕೂಡ ಸ್ಯಾಲ್ರಿ ಸಿಗ್ತದೆ. ಸೊ ಅವರ ಸಂತೋಷ ಎದರಲ್ಲಿದೆ? ಮಾಲೀಕನ ಸಂತೋಷದಲ್ಲಿ. ಅವ್ರು ಮಾಲೀಕನ ವಿರುದ್ಧ ಹೋಗ್ಬಿಟ್ರೆ, ಕೆಲಸ ಮಾಡಲಿಲ್ಲ, ಚೆನ್ನಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ ಮಾಲೀಕ ಏನು ಮಾಡ್ತಾನೆ? ಸ್ಯಾಲ್ರಿಲಿ ಕಟ್ ಮಾಡ್ತಾನೆ. ಕಟ್ ಮಾಡಿದಾಗ ಅವ್ರಿಗೆ ದುಃಖ ಆಗ್ತದೆ. ಸೊ ಅದೇ ರೀತಿ ನಾವು ಯಾವಾಗ ಭಗವಂತನಿಗೆ ಸೇವೆ ಸಲ್ಲಿಸ್ತೀವಿ, ಆಗ ಭಗವಂತನ ಮೆಚ್ಚಿದಾಗ ಭಗವಂತ ನಮಗೂ ಕೂಡ ಆ ಒಂದು ಸಂತೋಷ, ಶಾಂತಿ ಮತ್ತು ಶಕ್ತಿಯನ್ನು ಕೊಡ್ತಾನೆ. ಸೊ ಇದರ ಅರ್ಥ ಭೋಕ್ತಾರಂ ಯಜ್ಞ ತಪಸ್ಸಾಂ. ನಾವು ಮಾಡುವ ಎಲ್ಲ ಯಜ್ಞಗಳು, ಎಲ್ಲ ತಪಸ್ಸುಗಳ ಭೋಕ್ತ ಭಗವಂತನೇ. ರೈಟ್? ನಾವು ಕೀರ್ತನೆ ಮಾಡಿದ್ದೀವಿ, ಯಾರಿಗೋಸ್ಕರ ಮಾಡಿದ್ದೀವಿ? ನಮ್ಮ ಸಂತೋಷಕ್ಕೋಸ್ಕರ ಮಾಡಿದ್ವಾ? ಇಲ್ಲ, ಕೃಷ್ಣನ ಸಂತೋಷಕ್ಕಾಗಿ ನಾವು ಕೀರ್ತನೆ ಮಾಡಬೇಕು. ಹರೇ ಕೃಷ್ಣ ಕೀರ್ತನೆ ಯಾರಿಗೋಸ್ಕರ? ಭಗವಂತನಿಗೋಸ್ಕರ. ಭಗವಂತ ನಮ್ಮ ಕೀರ್ತನೆ ಕೇಳಿ ಸಂತುಷ್ಟರಾದರೆ ನಮ್ಮ ಹೃದಯದಲ್ಲಿ ಆನಂದ ಆಟೋಮೆಟಿಕಲಿ ಮೂಡುತ್ತದೆ. ನಾವೀಗ ನೈವೇದ್ಯ ಅರ್ಪಣೆ ಮಾಡ್ತಾ ಇದ್ದೀವಿ, ಯಾರಿಗೂ ಸಂತುಷ್ಟಿಗೋಸ್ಕರ? ಭಗವಂತನ ಸಂತುಷ್ಟಿಗೋಸ್ಕರ. ಭಕ್ತಿ ಭಾವನೆಯಿಂದ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯದಾತ್ಮನಃ ಅಂತ ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ. ಸೊ ಭಕ್ತಿಯಿಂದ ಭಗವಂತನಿಗೆ ಏನಾದರೂ ಅರ್ಪಣೆ ಮಾಡಿದರೆ, ಒಂದು ಹಣ್ಣು, ತುಳಸಿ ಪತ್ರ, ಪುಷ್ಪ ಅಥವಾ ಜಲ, ಇದನ್ನು ಭಕ್ತಿಯಿಂದ ಅರ್ಪಣೆ ಮಾಡಿದರೆ ಭಗವಂತ ನಾನು ಸ್ವೀಕರಿಸ್ತೀನಿ ಅಂತ ಹೇಳ್ತಾನೆ. ಅಹಂ ಅಶ್ನಾಮಿ. ಸೊ ಭಕ್ತಿಯಿಂದ ಭಗವಂತ ಸಂತುಷ್ಟನಾದರೆ ನಾವು ಸಂತುಷ್ಟರಾಗ್ತೀವಿ. ಯಜ್ಞದಿಂದ, ಇದು ಯಜ್ಞ, ಸಂಕೀರ್ತನೆ ಯಜ್ಞ. ನೈವೇದ್ಯ ಅರ್ಪಣೆ ಮಾಡೋದು ಕೂಡ ಒಂದು ಯಜ್ಞ. ಯಜ್ಞ ಅಂತಂದರೆ ಕೇವಲ ಯಜ್ಞ ಮಂಟಪ ಮಾಡಿ ಆಹುತಿ ಕೊಡೋದು ಅಷ್ಟೇ ಅಲ್ಲ, ಅದು ಕೂಡ ಯಜ್ಞ. ಆದರೆ ಯಜ್ಞ ಅಂತಂದರೆ ಭಗವಂತನಿಗಾಗಿ ಏನಾದರೂ ತ್ಯಾಗ ಮಾಡಿದರೆ, ಭಗವಂತನಿಗೆ ಏನಾದರೂ ಸಮರ್ಪಿಸಿದರೆ, ಅದು ಕೂಡ ಯಜ್ಞ. ದಟ್ ಇಸ್ ದ ರಿಯಲ್ ಮೀನಿಂಗ್ ಆಫ್ ಯಜ್ಞ. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಯಾವಾಗ ನಾವು ಭಗವಂತನಿಗಾಗಿ ಕೆಲಸವನ್ನು ಮಾಡ್ತೀವಿ, ಆ ಕೆಲಸದಿಂದ ನಾವು ಮುಕ್ತರಾಗ್ತೀವಿ, ಎಲ್ಲ ಬಂಧನದಿಂದ ಮುಕ್ತರಾಗ್ತೀವಿ, ಪಾಪ ಕರ್ಮಗಳಿಂದ ಮುಕ್ತರಾಗ್ತೀವಿ. ಈ ತತ್ವವನ್ನು ಹೇಳಿದ್ದಾರೆ. ಆದರೆ ನಮ್ಮ ಸ್ವಾರ್ಥಕ್ಕಾಗಿ ಏನಾದರೂ ಮಾಡಿದರೆ ನಾವು ಬಂಧಿತರಾಗ್ತೀವಿ. ರೈಟ್? ಆ ಕರ್ಮದ ಬಂಧನಕ್ಕೆ ಒಳಗಾಗ್ತೀವಿ. ಅದಕ್ಕಾಗಿ ನಾವು ಮಾಡುವ ಎಲ್ಲ ಕಾರ್ಯಗಳು ಕೃಷ್ಣನಿಗೆ ಇರಬೇಕು. ಕೇವಲ ಗುಡಿಲಷ್ಟೇ ಅಲ್ಲ, ದೇವಸ್ಥಾನದಲ್ಲಿ ಅಷ್ಟೇ ಅಲ್ಲ, ಮನೆಯಲ್ಲಿ ಕೂಡ ನಾವು ಪ್ರತಿದಿನ ಯಜ್ಞ ಮಾಡಬೇಕು. ಹೇಗೆ? ಹರೇ ಕೃಷ್ಣ 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 ಹರಿ ಹರಿ, ಹರಿ ರಾಮ್ 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 ಹರಿ ಹರಿ ಜಪ ಮಾಡೋದು ಯಜ್ಞ. ಯಜ್ಞಾನಾಂ ಜಪ ಯಜ್ಞೋಸ್ಮಿ. ಭಗವದ್ಗೀತೆ ಹೇಳ್ತಾನೆ ಕೃಷ್ಣ, ಯಜ್ಞಾನಾಂ ಜಪ ಯಜ್ಞ. ಎಲ್ಲ ಯಜ್ಞಗಳಲ್ಲಿ ಶ್ರೇಷ್ಠವಾದ ಯಜ್ಞ ಯಾವುದು? ಜಪಯಜ್ಞ. ಕೆಲವು ಹೇಳಿದ, ಪ್ರಭುಜಿ ಕೂತ್ಕೊಂಡು ಜಪ ಮಾಡೋದು ಯಜ್ಞನ ಇದು? ಹೌದು, ಎಲ್ಲ ಯಜ್ಞಗಳು ಶ್ರೇಷ್ಠವಾದದ್ದು ಇದೆ ಅಂತ ಹೇಳ್ತಾನೆ ಕೃಷ್ಣ. ಯಜ್ಞಾನಾಂ, ಹಲವು ಬಗೆಯ ಯಜ್ಞಗಳಿವೆ. ಜಪಯಜ್ಞ ಅಸ್ಮಿ, ನಾನು ಜಪಯಜ್ಞ ಅಂತ ಹೇಳ್ತಾನೆ ಕೃಷ್ಣ. ಅದಕ್ಕೆ ಇದನ್ನು ತುಂಬ ಗಂಭೀರವಾಗಿ ತಗೋಬೇಕು ನಾವು. ಇದು ತುಂಬ ಸರಳವಾದ ಮಾರ್ಗ, ಬಟ್ ಶ್ರೇಷ್ಠವಾದ ಮಾರ್ಗ ಇದು. ಸೊ ಮನೇಲಿ ಕೂತ್ಕೊಂಡು ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ್ 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 ಹರಿ ಹರಿ. ಇದು ಈ ಆಹುತಿ ಕೊಡ್ತಾ ಇದೀವಿ ಇಲ್ಲಿ, ಕಿವಿಯಲ್ಲಿ ಶಬ್ದದ ಆಹುತಿ, ದಟ್ಸ್ ಯಜ್ಞ. ಅರ್ಥ ಆಗ್ತಾ ಇದೆಯಾ? ಶ್ರೋತ್ರಾದೀನ್ ಇಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜೀವತಿ, ಶಬ್ದಾದೀನ್ ವಿಷಯಾನ್ಯನ್ಯೇ ಇಂದ್ರಿಯಾಗ್ನಿಷು ಜೀವತಿ.
ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಇದನ್ನು. This 4.26 ಶ್ರೋತ್ರಾದೀನ್ಯೇಂದ್ರಿಯಾಣ್ಯನ್ಯೇ ಶಮ್ಯಮಾಗ್ನೇಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನೇಷು ಜುಹ್ವತಿ. Some brahmacharis, unadulterated brahmacharis, sacrifice the hearing process and the senses in the fire of mental control, and others sacrifice the object of senses in the fire of senses. ಸೊ ಗೃಹಸ್ಥರು ಇಂದ್ರಿಯಗಳನ್ನು ನಿಯಂತ್ರಿಸಬೇಕು, ಬ್ರಹ್ಮಚಾರಿಗಳು ಮೈಂಡ್ ಕಂಟ್ರೋಲ್ ಅಂದರೆ ಇಂದ್ರಿಯ ಸಂಯಮ ಮಾಡಬೇಕು. ಹೇಗೆ? ಬೈ ಹಿಯರಿಂಗ್, ಅವರು ಶ್ರವಣ ಮಾರ್ಗದಿಂದ ಅಂತ ಹೇಳ್ತಾರೆ ಇಲ್ಲಿ. He restrains himself from the vibrations of material sounds and his hearing is engaged in the transcendental sound vibration of Hare Krishna. Okay, so ಈ ಜಪ ಕೂಡ ಒಂದು ಯಜ್ಞ. ಸೊ ಭೋಕ್ತಾರಾಮ್ ಯಜ್ಞ ತಪಸಾಂ, ಮಾಡುವಂತಹ ಎಲ್ಲ ಕಾರ್ಯಗಳು ಭಗವಂತನಿಗಾಗಿ ಮಾಡಬೇಕು. ಸೊ ಮನೆಯಲ್ಲಿ ಜಪ ಮಾಡಿದರೆ ಅದು ಯಜ್ಞ. ಮನೆಯಲ್ಲಿ ಅಡುಗೆ ಮಾಡ್ತಿರ್ತಾನೆ, ಯಾರು ಅಡುಗೆ ಮಾಡಿದ್ರು ಇದ್ದಾರ? ಎಲ್ಲರೂ ಡೈಲಿ ಅಟ್ಲೀಸ್ಟ್ 1 ಬಾರಿ ಅಥವಾ 3 ಬಾರಿ ಅಡುಗೆ ಮಾಡೇ ಮಾಡ್ತಾರೆ, ರೈಟ್? ಭಾರತದಲ್ಲಿ ಇನ್ನೂ ಸಂಸ್ಕೃತಿ ಇದೆ, ಅಡುಗೆ ಮಾಡ್ತಾರೆ ಮನೆಯಲ್ಲಿ. ಕೆಲವೊಂದು ರಾಷ್ಟ್ರಗಳಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ ಮತ್ತೇನಿದೆ ಅದರೆಲ್ಲ ಆರ್ಡರ್ ಮಾಡ್ತಾರೆ ಅಷ್ಟೇ, ಮನೇಲಿ ಅಡುಗೆ ಮಾಡೋದಿಲ್ಲ. ಅಡುಗೆ ಯಾಕೆ ಮಾಡಬೇಕು? ಸಿಲಿಂಡರ್ ಕನೆಕ್ಷನ್ ಇಲ್ಲ ಮನೆಯಲ್ಲಿ. ಮತ್ತು ಕೆಲವೊಂದು ಪಾಶ್ಚಾತ್ಯ ದೇಶದಲ್ಲಿ ವಾರಕ್ಕೊಮ್ಮೆ ಅಡುಗೆ ಮಾಡ್ತಾರೆ, ಫ್ರಿಜ್ಜಲ್ಲಿ ಇಟ್ಟು ಅದೇ ಮೈಕ್ರೋವೇವ್ನಲ್ಲಿ ಬಿಸಿ ಮಾಡಿ ತಿಂತಾ ಇರ್ತಾರೆ. ತಾಮಸಿಕ ಜೀವನ. ಆದರೆ ಭಾರತದಲ್ಲಿ ಏನಿದೆ, ಪ್ರತಿದಿನ ಅಡುಗೆ ಮಾಡಬೇಕು. ಎಲ್ಲರಿಗೂ ಅಡುಗೆ ಗೊತ್ತಿರಬೇಕು, ಪುರುಷರಾಗಲಿ ಸ್ತ್ರೀಯರಾಗಲಿ ಎಲ್ಲರಿಗೂ ಅಡುಗೆ ಗೊತ್ತಿರಬೇಕು. ಅಟ್ಲೀಸ್ಟ್ ಸಿಂಪಲ್ ಹೊಟ್ಟೆ ತುಂಬಷ್ಟಾದ್ರೂ ಅಡುಗೆ ಮಾಡ್ಕೊಳ್ಳೋಷ್ಟು ಗೊತ್ತಿರಬೇಕು. ಅದನ್ನು ತಿನ್ನೋ ಮುಂಚೆ ಭಗವಂತನ ಮುಂದೆ ಇಟ್ಟು ತುಳಸಿ ಪತ್ರ ಇಟ್ಟು, ಭಗವಂತ ದಯವಿಟ್ಟು ಸ್ವೀಕರಿಸು, ನೀನೇ ಎಲ್ಲ ಕೊಟ್ಟಿರೋದು. ಅಕ್ಕಿ, ಜೋಳ, ಗೋಧಿ, ತರಕಾರಿ, ನೀರು, ಇದೆಲ್ಲ ಕೊಟ್ಟವ್ರು ಯಾರು? ಭಗವಂತನೇ ಕೊಟ್ಟಿರೋದು. ಇದನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಕೆರೆಯ ನೀರನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಬಾಳಿರೋ ಶ್ರೀ ಪುರಂದರ ವಿಠಲರಾಯನ ಚರಣ ಕಮಲವ ನೆನೆದು ಬದುಕಿರೋ, ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ರೈಟ್? ಇದು ತತ್ವ. ಭೋಕ್ತಾರಾಮ್ ಯಜ್ಞ ತಪಸಾಂ. ನಮ್ಮೆಲ್ಲ ಕಾರ್ಯಗಳ ಭೋಕ್ತ ಯಾರು? ಭಗವಂತ. ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕು. ಭಗವಂತನಿಂದ ಎಲ್ಲ ಭಾಗ್ಯ ಸಿಕ್ಕಿದೆ ನಮಗೆ, ಅದನ್ನು ಭಗವಂತನ ಅರ್ಪಣೆ ಮಾಡೋದು. ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಬಂದಾಗ ಕಾಯಿ, ಹಣ್ಣು, ಹೂವು ತೊಗೊಂಬರ್ತಾರೆ. ಯಾಕೆ? ಎಲ್ಲ ನೀನೇ ಕೊಟ್ಟಿರೋದು, ನಿನಗೆ ಅರ್ಪಣೆ. ಅವರ ಸಾಮರ್ಥ್ಯದಷ್ಟು. ಕೆಲವರು ದಕ್ಷಿಣೆ ಹಾಕಿ ಹೋಗ್ತಾರೆ. ಯಾಕೆ? ದುಡ್ಡು ಕೊಟ್ಟವನು ಭಗವಂತನೇ, ಲಕ್ಷ್ಮೀಪತಿ ಭಗವಂತ. ಆ ಲಕ್ಷ್ಮಿ ಅನುಗ್ರಹ ಎಲ್ಲರಿಗೂ ತಮ್ಮ ತಮ್ಮ ಕರ್ಮದ ಅನುಸಾರ ಕೊಟ್ಟಿದ್ದಾನೆ, ಅದನ್ನು ಭಗವಂತನೇ ಸಮರ್ಪಣೆ ಮಾಡೋದು. ಕರೆಕ್ಟ್? ರೈಟ್? ಮೊನ್ನೆ ರಥಯಾತ್ರೆ ಆಯಿತು, ಸುಮಾರು ಜನ ತಮ್ಮ ತಮ್ಮ ಕಾಣಿಕೆಯನ್ನು ಕೊಟ್ಟಿದ್ದರು, ಸಾಮರ್ಥ್ಯದಷ್ಟು ಕಾಣಿಕೆ. ಭಗವಂತ ಸ್ವೀಕರಿಸಿದ್ದಾನೆ, ಸಂತುಷ್ಟನಾಗಿದ್ದಾನೆ ಕಾಣಿಕೆಯಿಂದ. ಕರೆಕ್ಟ್? ಸೊ ಈ ರೀತಿ ಎಲ್ಲ ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕರು. ಇದು ಯಜ್ಞ. ಸೊ ಮನೆಯಲ್ಲಿ ಜಪ ಮಾಡಬೇಕು. ಮನೆಯಲ್ಲಿ ಮಾಡಿದಂತಹ ಆಹಾರವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಅದು ಪ್ರಸಾದ ರೂಪದಲ್ಲಿ ಸ್ವೀಕರಿಸಬೇಕು. ಅಫ್ಕೋರ್ಸ್ ಅದು ಪತ್ರಂ ಪುಷ್ಪಂ ಫಲಂ ತೋಯಂ ಅಷ್ಟೇ ಆಗಿರಬೇಕು. ಓಕೆ? ಅಂಡಂ ಮಾಂಸಂ ಅದೆಲ್ಲ ದಟ್ ಈಸ್ ವರ್ಜಿತ. ಅಮೀಷ, ದಟ್ಸ್ ಅನ್ಟಚಬಲ್ ಫುಡ್. ಶುದ್ಧ ಶಾಕಾಹಾರಿ, ಇವನ್ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಇರಬಾರ್ದು. ಅದನ್ನು ಮಾತ್ರ ಭಗವಂತ ಸ್ವೀಕರಿಸಿ. ಸಾತ್ವಿಕ ಆಹಾರವನ್ನು ಮಾತ್ರ ಅರ್ಪಣೆ ಮಾಡಬೇಕು. ತಾಮಸಿಕ ಆಹಾರ ಕೃಷ್ಣನಿಗೆ ಕೊಡೋಂಗಿಲ್ಲ. ಸಾತ್ವಿಕ ಆಹಾರ ಸ್ವೀಕರಿಸಿದಾಗ ಭಗವಂತ ಪ್ರಸಾದ ರೂಪದಲ್ಲಿ ನಮಗೆ ಕೊಡ್ತಾನೆ. ಸೊ ಭಗವಂತ ಎಲ್ಲ ಯಜ್ಞ ತಪಸ್ಸುಗಳ ಭೋಕ್ತ. ಅದು ಫಸ್ಟ್ ಪಾಯಿಂಟ್. ವೇದಗಳಲ್ಲಿ ಭಗವಂತನನ್ನು ತಮ್ ಈಶ್ವರಾಣಾಂ ಪರಮಂ ಮಹೇಶ್ವರಂ ತಮ್ ದೈವತಾನಾಂ ಪರಮಂ ಚ ದೈವತಂ ಪತೀನಾಂ ಅಂತ ಇದು ಶಾಸ್ತ್ರದಲ್ಲಿ ಹೇಳ್ತಾರೆ, ಶ್ವೇತಾಶ್ವತರ ಉಪನಿಷದಲ್ಲಿ. ಇದರ ಅರ್ಥ ಏನು? ಎಲ್ಲ ಈಶ್ವರರಲ್ಲಿ ಪರಮ ಈಶ್ವರ ಯಾರು? ಕೃಷ್ಣ ಅಂತ ಹೇಳ್ತಾರೆ. ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಪರಮೇಶ್ವರ. ರೈಟ್?
ತಮ್ ಈಶ್ವರಾಣಂ ಪರಮ ಮಹೇಶ್ವರಂ. ಈಶ್ವರ ಅಂತಂದ್ರೆ ನಿಯಂತ್ರಕ. ನಾವೆಲ್ಲರೂ ಈಶ್ವರರ ಇಲ್ಲ, ವಿ ಆರ್ ಟೈನಿ ಈಶ್ವರ, ಸ್ಮಾಲ್ ಈಶ್ವರ. ನಾನು ಸ್ವಲ್ಪ ಮೈಕ್ ಅಲ್ಲಾಡಿಸ್ಬೋದು, ಬಿಲ್ಡಿಂಗ್ ಅಲ್ಲಾಡ್ಸೋಕ್ಕಾಗಲ್ಲ. ರೈಟ್. ಈಶ್ವರ. ಪ್ರಿನ್ಸಿಪಲ್ ಆದವರು ನಮ್ಮ ಶಾಲೆಯಲ್ಲಿ ಟೀಚರ್ಸ್ನ ಕಂಟ್ರೋಲ್ ಮಾಡ್ಬೋದು, ಮಕ್ಕಳನ್ನು ಕಂಟ್ರೋಲ್ ಮಾಡ್ಬೋದು. ಬಟ್ ಬೇರೆ ಕಾಲೇಜಲ್ಲಿ ಅವರು ಆ ಸಾಮ್ರಾಜ್ಯದ ಈಶ್ವರ. ರಾಜರಾದವರು ಅವರ ಸಾಮ್ರಾಜ್ಯದ ಈಶ್ವರರು. ಪ್ರೈಮ್ ಮಿನಿಸ್ಟರ್ ಈಸ್ ಈಶ್ವರ, ಒಂದು ರಾಷ್ಟ್ರದ ಈಶ್ವರ ಅಷ್ಟೇ. ಬೇರೆ ರಾಷ್ಟ್ರದಲ್ಲಿ ಅವರ ಮಾತು ನಡೆಯೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ನಾವು ಕೂಡ ಈಶ್ವರರು, ಆದರೆ ಟೈನಿ ಈಶ್ವರ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇದು ಶತಶಬ್ದ ಉಪನಿಷತ್ತಲ್ಲಿ ಹೇಳ್ತಾರೆ, ಈಶ್ವರಾಣಾಂ, ಹಲವಾರು ಈಶ್ವರರಿದ್ದಾರೆ. ದೇವತೆಗಳು ಕೂಡ ಈಶ್ವರರು. ಇಂದ್ರ ಮಳೆಯ ಈಶ್ವರ. ಮಳೆಯ ದೇವತೆ ಯಾರು? ಇಂದ್ರ. ಗಾಳಿಯ ದೇವತೆ ವಾಯು. ಬೆಂಕಿ ಅಗ್ನಿ. ಪ್ರಕಾಶದ ದೇವತೆ ಸೂರ್ಯ. ಸೊ ಎಲ್ಲ ದೇವತೆಗಳ ಒಂದೊಂದು ಕಂಟ್ರೋಲ್ ಇದೆ. ಸೊ ಆ ದೇವತೆಗಳು ಆ ವರವನ್ನು ಕೊಡ್ಬೋದು, ಬೇರೆ ವರವನ್ನು ಕೊಡೋದಕ್ಕಾಗೋದಿಲ್ಲ. ಆದರೆ ಕೃಷ್ಣ ಎಲ್ಲ ವರವನ್ನು ಕೊಡ್ಬೋದು. ಹೀಗೆ ತಮ್ ಈಶ್ವರಾಣಾಂ ಪರಮಂ ಮಹೇಶ್ವರಂ, ತಮ್ ದೇವತಾನಾಂ ಪರಮಂ ಚ ದೇವತಂ. ಎಲ್ಲ ದೇವತೆಗಳಲ್ಲಿ ಪರಮ ದೇವತ ಕೃಷ್ಣ ಅಂತ ಹೇಳ್ತಾರೆ. ಸೊ ಮಾಯೆಯ ಪ್ರಭಾವದಿಂದ ಜೀವಿಗಳು ತಾವು ಕಂಡದ್ದಕ್ಕೆಲ್ಲ ಒಡೆಯರಾಗಬೇಕೆಂದು ಪ್ರಯತ್ನಿಸುತ್ತಾರೆ. ಆದರೆ ವಾಸ್ತವವಾಗಿ ಅವರು ಭಗವಂತನ ಮಾಯಾಶಕ್ತಿಯ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಐ ಆಮ್ ದ ಲಾರ್ಡ್ ಆಫ್ ಆಲ್ ಐ ಸರ್ವೆ, ನಾನೇ ನಿಯಂತ್ರಕ, ನಾನೇ ಒಡೆಯ ಅಂತ ಭಾವಿಸ್ತಾರೆ. ಆದರೆ ನಾವು ಒಡೆಯರಲ್ಲ, ನಾವು ಟೆನೆಂಟ್ಸ್. ವಿ ಆರ್ ನಾಟ್ ದ ಮಾಸ್ಟರ್ಸ್, ವಿ ಆರ್ ದ ಕೇರ್ ಟೇಕರ್ಸ್ ಅಂತ ಹೇಳ್ಬೋದು. ತುಂಬ ಒಂದು ಆಳವಾದ ಒಂದು ತತ್ವ ಇದು. ಭಗವಂತನು ಐಹಿಕ ಪ್ರಕ್ರಿಯೆ ಒಡೆಯ. ಬದ್ಧ ಆತ್ಮರು ಐಹಿಕ ಪ್ರಕೃತಿಯ ಅತ್ಯಂತ ಕಟ್ಟುನಿಟ್ಟಿನ ನಿಯಮಗಳಿಗೆ ಒಳಗಾಗಿದ್ದಾರೆ. ಸೊ ನಾವು ನಿಯಮಗಳಿಗೆ ಒಳಗಾಗಿದ್ದೀವಿ, ಭಗವಂತ ನಿಯಮಗಳನ್ನು ಮೀರಿದ್ದಾನೆ. ಸೊ ಉದಾಹರಣೆಗೆ ನಾವೆಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು, ಹೌದಾ? ರೆಡ್ ಸಿಗ್ನಲ್ ಇದೆ, ರೆಡ್ ಸಿಗ್ನಲ್ ಇದ್ದರೂ ಗಾಡಿ ಓಡಿಸ್ಕೊಂಡು ಹೋಗ್ಬಿಟ್ರೆ ಬರ್ತಾರೆ, ಮಾಮಾಜಿ ಬರ್ತಾರೆ, ಪೊಲೀಸರು ಬರ್ತಾರೆ. ಸರ್ ಸಿಗ್ನಲ್ ಬ್ರೇಕ್ ಆಗಿದೆ, 500 ರೂಪೀಸ್ ಫೈನ್ ಆಗ್ತಾರೆ. ಯಾಕೆಂದರೆ ನಾವು ನಿಯಂತ್ರಕರಲ್ಲ, ನಾವು ಟ್ರಾಫಿಕ್ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾರು ಕಂಟ್ರೋಲ್ ಮಾಡ್ತಾರೆ? ಸಿಸ್ಟಮ್ ಇದೆ, ಅದೊಂದು ಸಿಸ್ಟಮ್ ಇದೆ, ಸಿಸ್ಟಮ್ ಕ್ರಿಯೇಟ್ ಮಾಡಿದವರು ಇದ್ದಾರೆ. ಸೊ ನಾವು ಮನೆ ಕಟ್ಟಬೇಕು, ಅದಕ್ಕೂ ನಿಯಮಗಳಿದೆ. ಆ ಜಾಗ ಖರೀದಿ ಮಾಡಬೇಕು, ಅದಕ್ಕೂ ರೂಲ್ಸ್ ಇದೆ, ಟ್ಯಾಕ್ಸ್ ಇದೆ, ಅದೆಲ್ಲ ಕಟ್ಟಬೇಕು. ನಂತರ ಆ ಜಾಗ ನಿಮ್ಮದಾಗುತ್ತೆ. ಆ ಜಾಗದಲ್ಲಿ ಮನೆ ಕಟ್ಟಬೇಕಂದ್ರೆ ಮನೆ ಕಟ್ಬೋದು, ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ ಮಾಡ್ಬೋದು. ಆದರೆ ಪ್ರತಿ ವರ್ಷ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಬರ್ತಾರೆ ಗೌರ್ಮೆಂಟ್ ಅವರು ಬಂದು, ಟ್ಯಾಕ್ಸ್ ಕಟ್ಟಿಲ್ಲ, ಈ ಜಾಗ ವಾಪಸ್ ತಗೊತಾ ಇದ್ದೀವಿ, ಅಥವಾ ಪನಿಷ್ಮೆಂಟ್ ಫೈನ್ ಆಗ್ತಾ ಇದ್ದೀವಿ, ಫೈನ್ ಕಟ್ಟಿದಾಗ ನೀನು ವಾಪಸ್ ತಗೋಬೋದು, ಯೂಸ್ ಮಾಡ್ಬೋದು. ಕಟ್ಟಲಿಲ್ಲ ಅಂದರೆ ಇದನ್ನು ನಾವು ತೊಗೊಂಡ್ಬಿಡ್ತೀವಿ, ಯು ಆರ್ ಬಾರ್ಡ್ ಫ್ರಮ್ ಯೂಸಿಂಗ್ ದಿಸ್ ಅಂತ ಹೇಳ್ತಾರೆ. ಸೊ ನಮ್ಮ ನಿಯಂತ್ರಣ ಸೀಮಿತವಾಗಿದೆ, ಇಟ್ಸ್ ಲಿಮಿಟೆಡ್. ಅರ್ಥ ಆಯ್ತಾ? ಸೊ ಒಬ್ಬ ವ್ಯಕ್ತಿ ಒಂದು ಜಾಗ ತಗೊಂಡು ಮನೆ ಕಟ್ಟಿದ್ದ. ಆದರೆ ಗೌರ್ಮೆಂಟ್ ಅವರು ಅವರಲ್ಲಿ ಹೈವೇ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡ್ತಾರೆ, ದೊಡ್ಡ ಹೈವೇ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆಗ ಜಾಗದಲ್ಲಿರೋ ಎಲ್ಲರಿಗೂ ನೋಟಿಸ್ ಬಿಡ್ತಾರೆ, ಜಾಗ ಖಾಲಿ ಮಾಡಿ, ನಿಮಗೆ ಇನ್ನೊಂದು ಜಾಗ ಕೊಡ್ತೀವಿ ಬೇರೆ ಕಡೆ, ಇಲ್ಲಿ ರೋಡ್ ಚಿಕ್ಕದಾಗ್ತಾಯಿದೆ, ಟ್ರಾಫಿಕ್ ಜಾಮ್ ಆಗ್ತಾಯಿದೆ, ಅದಕ್ಕಾಗಿ ಇಲ್ಲಿ ಸ್ವಲ್ಪ ರೋಡನ್ನು ನಾವು ಅಗಲ ಮಾಡಬೇಕು, ಜಾಗ ಖಾಲಿ ಮಾಡಿ ಅಂತ. ಸೊ ಇವ್ರೇನು ಮಾಡಬೇಕಾಗುತ್ತೆ? ಅವಾಗ ಗಂಟು ಮುಟ್ಟಿ ಕಟ್ಕೊಂಡು ಅವ್ರು ಎಲ್ಲಿ ಜಾಗ ಕೊಟ್ಟಿದ್ದಾರೆ ಅಲ್ಲಿಗೆ ಹೋಗಬೇಕು, ಇಲ್ಲ ಕಂಪೆನ್ಸೇಷನ್ ತಗೋಬೇಕು. ಕರೆಕ್ಟ್? ಸೊ ಅವರ ನಿಯಂತ್ರಣ ಸೀಮಿತವಾಗಿದೆ. ಕರೆಕ್ಟ್? ಇಟ್ ಇಸ್ ಲಿಮಿಟೆಡ್. ಸೊ ನಾವು ಈಶ್ವರರು, ನಾವು ನಿಯಂತ್ರಕರು, ಒಡೆಯರು ಅಂತ ಭಾವಿಸ್ತೀವಿ. ಆದರೆ ನಮ್ಮ ಒಡೆಯತನ ಅಥವಾ ಓನರ್ಶಿಪ್, ಇಟ್ ಈಸ್ ಲಿಮಿಟೆಡ್, ಓನ್ಲಿ ಫಾರ್ ಸಮ್ ಟೈಮ್. ಕರೆಕ್ಟ್?
ಸಪೋಸ್ ತಂದೆ ಜಾಗ ತಗೊತಾರೆ, ಅದನ್ನು ಸಾಯುವಾಗ ಬಿಲ್ ಬರೆದು ಹೋಗ್ತಾರೆ, ಓಕೆ ಮಕ್ಕಳು ಹಂಚ್ಕೊಳ್ಳಿ ಅಂತ. ಸೊ ಅದು ಅವ್ರು ಇರೋವರೆಗೂ ಅವ್ರದ್ದಾಗಿತ್ತು, ಅವ್ರು ಹೋದ್ಮೇಲೆ ಮಕ್ಕಳದಾಗ್ತದೆ, ಮಕ್ಕಳು ಹೋದ್ಮೇಲೆ ಅವ್ರ ಮೊಮ್ಮಕ್ಕಳಿಗೆ ಹೋಗ್ತದೆ, ಅಥವಾ ಅವರು ಮಾರಿ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ. ಜಾಗ ಅದೇ ಇದೆ, ಅದೇ ಜಾಗ, ಆದರೆ ಒಡೆಯರು ಆಗ್ತದೆ. ಓನರ್ ಈಸ್ ಚೇಂಜಿಂಗ್. ಸೊ ಹೂ ಇಸ್ ದ ರಿಯಲ್ ಓನರ್? ಭಗವಂತನೇ ನಿಜವಾದ ಒಡೆಯ, ರೈಟ್? ಹಿಂದೂ ಜಾಗ ಅವಂದೇ ಇತ್ತು, ಮುಂದೆ ಅವಂದೇ ಇರ್ತದೆ, ಈಗಲೂ ಅವಂದೇ ಇದೆ, ಕರೆಕ್ಟ್? ಹಿ ಈಸ್ ದ ಓನರ್ ಆಫ್ ಎವ್ರಿಥಿಂಗ್ ಫಾರ್ ಎಟರ್ನಿಟಿ. ಶಾಶ್ವತವಾಗಿ ಒಡೆಯ ಯಾರು? ಭಗವಂತನೇ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ತೇನ ತ್ಯಕ್ತೇನ ಭುಂಜೀತ ಮಾಗೃತಕಸ್ಯ ಸ್ವಿಧನಂ. ಈಶೋಪನಿಷತ್ ಪ್ರಥಮ ಶ್ಲೋಕ ಅಲ್ಲಿ ಹೇಳ್ತಾರೆ, ಈಶಾವಾಸ್ಯಂ ಇದಂ ಸರ್ವಂ, ಇಡೀ ವಿಶ್ವ ಭಗವಂತನದ್ದು. ಎವ್ರಿಥಿಂಗ್ ಬಿಲಾಂಗ್ಸ್, ಈಸ್ ದ ಓನರ್ ಆಫ್ ಎವ್ರಿಥಿಂಗ್. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್, ಎಲ್ಲ ಈ ಜಗತ್ತಿನಲ್ಲಿರುವಂಥ ಎಲ್ಲ ಸ್ಥಾವರ ಜಂಗಮ ವಸ್ತುಗಳೆಲ್ಲವೂ ಭಗವಂತನದೇ. ಎಲ್ಲ ಗ್ರಹ ನಕ್ಷತ್ರ ತಾರೆಗಳು ಎಲ್ಲವೂ ಭಗವಂತನದೇ. ಸೊ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತ, ಎಲ್ಲವೂ ಭಗವಂತಂದೇ. ಆದರೆ ನಾವು ಅದನ್ನು ಬಳಸ್ಬೋದು, ವಿ ಕ್ಯಾನ್ ಯೂಸ್ ಇಟ್. ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು ನಾವು. ನಮಗೆ ಕುಡಿಯೋಕ್ಕೆ ನೀರು ಬೇಕು, ಆಯಿತು, ಕೆರೆಯಲ್ಲಿ ನೀರಿದೆ, ಬಾವಿಯಲ್ಲಿ ನೀರಿದೆ, ನದಿಯಲ್ಲಿ ನೀರಿದೆ, ಹರೇ ಕೃಷ್ಣ ಅಂತ ಕುಡಿಬೋದು. ಭಗವಂತ ಇದು ನಿನ್ನದ ನೀರು, ನಾನು ಸ್ವಲ್ಪ ಬಳಸ್ತೀನಿ, ತಗೋಬೋದು, ಕರೆಕ್ಟ್? ನಮಗೆ ತಿನ್ನೋದಕ್ಕೆ ಆಹಾರ ಬೇಕು, ಭಗವಂತನ ಕೃಪೆಯಿಂದ ಭೂಮಿ ಸಾಕಷ್ಟು ಆಹಾರಗಳನ್ನು, ಧಾನ್ಯಗಳನ್ನು ಕೊಡ್ತಾಳೆ. ಒಂದು ಬೀಜ ಬಿತ್ತಿದ್ರೆ ಅದು 1000 ಬೀಜ ಆಗ್ತದೆ, ಕರೆಕ್ಟ್? ಅಂಥ ಸಿಸ್ಟಮ್ ಭಗವಂತ ಮಾಡಿದ್ದಾನೆ. ಸೊ ನಾವು ನಮಗೆ ಎಷ್ಟು ಬೇಕು ಅಷ್ಟು ತಗೋಬೋದು, ಸ್ವೀಕರಿಸ್ಬೋದು. ಇರೋದಕ್ಕೆ ಜಾಗ ಬೇಕು, ಸೊ ಅಷ್ಟು ಜಾಗವನ್ನು ನಾವು ಸ್ವೀಕರಿಸ್ಬೋದು. ಆದರೆ ಭಗವಂತನೇ ಇದರ ಒಡೆಯ, ನಾನು ಇಲ್ಲಿ ಇರುವ ಒಂದು ಟೆನೆಂಟ್, ನಾನು ಬಾಡಿಗೆಗಿದ್ದೀನಿ ಅಂತ ಆ ಭಾವನೆ ಇರಬೇಕು. ಯಾರ್ದಾದ್ರೂ ಪ್ರಾಪರ್ಟಿ ಇದ್ದರೆ ಆ ಪ್ರಾಪರ್ಟಿ ಯಾರ್ದು? ಕೃಷ್ಣಂದು ಅಲ್ಟಿಮೇಟ್ಲಿ. ನಾವು ಬಾಡಿಗೆಗಿದ್ದೀವಿ. ಅದಕ್ಕೆ ಯಾವುದೇ ಮನೆ ಕಟ್ಟು ಮುಂಚೆ ಭೂಮಿ ಪೂಜೆ ಮಾಡ್ತೀವಿ. ಯಾಕೆ ಮಾಡಬೇಕು? ಜಾಗ ನಂದಾಗಿದ್ರೆ ಯಾಕೆ ಪೂಜೆ ಮಾಡಬೇಕು? ಭಗವಂತ ಇದು ನಿನ್ನ ಭೂಮಿ, ಮತ್ತು ಈ ಜಾಗದಲ್ಲಿ ಹಲವಾರು ದೇವತೆಗಳು ಇದ್ದಾರೆ, ಶಕ್ತಿಗಳಿದ್ದಾವೆ, ದಯವಿಟ್ಟು ನಮಗೆ ಮನೆ ಕಟ್ಟೋದಕ್ಕೆ ಅನುಮತಿ ಕೊಡಿ ಅಂತ ಬೇಡ್ಕೋಬೇಕು. ನಂತರ ವಾಸ್ತುಶಾಂತಿ, ಮನೆ ಕಟ್ಟಿದ ಮೇಲೆ ವಾಸ್ತುಶಾಂತಿ ಮಾಡಬೇಕು. ಭಗವಂತ ನಾವಿಲ್ಲಿ ಸುಖವಾಗಿರಲಿ ಅಂತ, ಶಾಂತಿ ಇರಲಿ, ಸಮೃದ್ಧಿ ಇರಲಿ ಅಂತ ಬೇಡ್ಕೋಬೇಕು. ನೋಡಿ, ಇಷ್ಟೆಲ್ಲ ಮಾಡಬೇಕಾಗ್ತದೆ. ಸುಮ್ಮನೆ ಹೋಗಿ ಎಲ್ಲಾದರೂ ಹೇಗಾದರೂ ಇರೋಕ್ಕಾಗಲ್ಲ. ಅನುಮತಿ ಬೇಕು, ಪರ್ಮಿಷನ್ ಬೇಕು, ಪೂಜೆ ಮಾಡಬೇಕು, ನಂತರ ನಾವಲ್ಲಿ ವಾಸ ಮಾಡ್ಬೋದು, ಕರೆಕ್ಟ್? ಇದರ ಅರ್ಥ ಏನು? ಎಲ್ಲದರ ಒಡೆಯ ಭಗವಂತನೇ. ಕೃಷ್ಣ ಇಸ್ ಓನರ್ ಆ್ಯಂಡ್ ವಿ ಆರ್ ಟೆನೆಂಟ್ಸ್. ಸೊ ತಮ್ಗೆ ಅನುಭವ ಇರ್ತದೆ, ಯಾರಾದರೂ ಬಾಡಿಗೆ ಮನೆ ಇದ್ದರೆ ಓನರ್ಸ್ ಕಂಡೀಷನ್ ಆಗ್ತಾರೆ. ಓಕೆ, 11 ತಿಂಗಳು ಮಾತ್ರ ಇರಬೇಕು, 11 ತಿಂಗಳ ನಂತರ ರಿನ್ಯೂ ಮಾಡಬೇಕು, ಅಗ್ರಿಮೆಂಟ್ ರಿನ್ಯೂ ಮಾಡಬೇಕು, ಪ್ರತಿ ವರ್ಷ ಬಾಡಿಗೆ ಸ್ವಲ್ಪ ಸ್ವಲ್ಪ ಇಂಕ್ರಿಮೆಂಟ್ ಆಗ್ತಾ ಇರ್ತದೆ. ಮತ್ತು ನಿಯಮಗಳು ಈ ರೀತಿ ಇದೆ. ಕೆಲವ್ರ ಮನೆಯಲ್ಲಿ ನಾನ್ ವೆಜ್ ಮಾಡಬಾರ್ದು ಅಂತ ಹೇಳ್ತಾರೆ, ಕೆಲವರು ಹೇಳ್ತಾರೆ ಓಕೆ ಬೇರೆಯವ್ರನ್ನ ಕರ್ಕೊಂಡು ಇಟ್ಕೋಬಾರ್ದು, ಸ್ವಲ್ಪ ನೀರಿನ ಸಮಸ್ಯೆ ಇದೆ, ಜಾಸ್ತಿ ಜನ ಇರಬಾರ್ದು, ತುಂಬ ಕಂಡೀಷನ್ಸ್ ಆಗಿರ್ತಾರೆ. ಆ ಕಂಡೀಷನ್ಸ್ ಫುಲ್ಫಿಲ್ ಆದರೆ ಇಲ್ಲಿರ್ಬೋದು, ಕರೆಕ್ಟ್? ನಾವು ಭಗವಂತನ ಮನೇಲಿ ಇದ್ದೀವಿ. ಈಗ ಇಡೀ ಜಗತ್ತು ಭಗವಂತನ ಮನೇನೆ. ಸೊ ಭಗವಂತನು ಹೇಳಿದಂಗೆ ಇರ್ಬೇಕು ತಾನೆ. ನಮ್ಮ ಮನಸ್ಸಿಗೆ ಬಂದಾಗಿದ್ರೆ ನಮಗೆ ಕಷ್ಟ. ಅದಕ್ಕೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಹೇಗಿರಬೇಕು ನಾವು ಅಂತ, ರೈಟ್? ಹೆಂಗೆ ಬರೆದಿತ್ತು ಪ್ರಾಚೀನದಲ್ಲಿ ಹಂಗೆ ಇರಬೇಕು ಸಂಸಾರದಲ್ಲಿ. ಯಾವ ರೀತಿ ಶಾಸ್ತ್ರದಲ್ಲಿ ಕೊಟ್ಟಿದೆ ಆ ರೀತಿ ನಾವು ಇರಬೇಕು. ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ ಆ ಕ್ಷಣದಲ್ಲಿ ಹಾರಿ ಹೋದಂತೆ. ಈ ಜೀವನದಲ್ಲಿ ಹೇಗಿರಬೇಕು? ಪಕ್ಷಿ ಅಂಗಳದಲ್ಲಿ ಬಂದು ಕೂತ್ಕೋತದೆ, ಕೂತ್ಕೊಂಡು ಕೆವ್ ಕೆವ್ ಚು 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 ನೆಕ್ಸ್ಟ್ ಮೂಮೆಂಟ್ ಹೋಗ್ಬಿಡ್ತದೆ. ಜೀವನ ಅದೇ ರೀತಿ. ಬರ್ತೀವಿ, 60 ವರ್ಷ 70 ವರ್ಷ ಇರ್ತೀವಿ, ಹೋಗ್ಬಿಡ್ತೀವಿ. ಪಯಣಿಗ ಆಗಿನ ಕಾಲದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ರಾತ್ರಿ ಆದಾಗ ಒಂದು ಹೋಟೆಲಲ್ಲಿ ಇರ್ತಾನೆ, ರೆಸ್ಟ್ ಮಾಡ್ತಾನೆ,
ಮರುದಿನ ಹೋಗ್ಬಿಡ್ತಾನೆ. ಮಕ್ಕಳಾಡಿ ಮನೆ ಕಟ್ಟಿದಂತೆ ಆ ಕ್ಷಣದಲ್ಲಿ ಅಳಸಿಬೋದಂತೆ. ಮಕ್ಕಳು ಆಟ ಆಡ್ತಾರಲ್ಲ, ಆಟ ಆಡ್ತೀಯ? ಮನೆ ಕಟ್ತೀಯ? ರೈಟ್. ಮನೆ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಹುಸುಗ ಹಾಕಿರ್ತಾರೆ. ಹುಸುಗಿನಿಂದ ಸ್ಯಾಂಡ್ ಕ್ಯಾಸಲ್, ದೇ ಮೇಕ್ ದ ಸ್ಯಾಂಡ್ ಕ್ಯಾಸಲ್ಸ್. ರೈಟ್. ಮನೆ ಕಟ್ತಾರೆ, ಕಾಲು ಒಳಗಿಟ್ಟು ಹಂಗೆ ಗುಫೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ಅಮ್ಮ ಕರಿತಾಳೆ, ಊಟಕ್ಕೆ ಟೈಮ್ ಆಯ್ತು ಬಾ, ಮಾಡಿಸಿ ಹೋಗ್ಬಿಡ್ತಾರೆ ಅಷ್ಟೇ. ದ್ಯಾಟ್ ಹೋಮ್ ಇಸ್ ಓನ್ಲಿ ಫಾರ್ ಮೂಮೆಂಟ್. ಅದೇ ರೀತಿ ನಮ್ಮ ಮನೆ ಇರ್ತದೆ 50 ವರ್ಷ, 60 ವರ್ಷ, 70 ವರ್ಷ. ಅದು ಇರೋವರೆಗೂ ನಾವು ಆ ಮನೆಯಲ್ಲಿ ಇರ್ಬೋದು, ಅಥವಾ ಅದು ಮನೆ ಬಿದ್ದು ಹೋಗ್ತದೆ, ಇಲ್ಲ ನಾವು ಮನೆ ಬಿಟ್ಟು ಹೋಗ್ತೀವಿ. ಕರೆಕ್ಟ್. ಸೊ ಈ ರೀತಿ ನಮ್ಮ ಒಂದು ನಿಯಂತ್ರಣ ಸೀಮಿತವಾಗಿದೆ. ಸೊ ವಿ ಶುಡ್ ಬಿ ಇನ್ ದ ಕಾನ್ಷಿಯಸ್ನೆಸ್ ದಟ್ ಲಾರ್ಡ್ ಈಸ್ ದ ಓನರ್. ಭಗವಂತನೇ ಈ ಜಗತ್ತಿನ ಒಡೆಯ, ನಾವು ಕೇವಲ ಬಾಡಿಗೆಗಿದ್ದೀವಿ ಅನ್ನೋ ಭಾವನೆ ನಮ್ಮಲ್ಲಿ ಇರಬೇಕು. ಹೊಸ ವಿಷಯ ಅನಿಸ್ತಾ ಇದೆಯಾ? ಸತ್ಯ ವಿಷಯನೇ. ಸೊ ಕೆಲವರು ಕನಸು ಕಾಣ್ತಾರೆ, ಜೀವನದ ಉದ್ದೇಶ ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು. ಕಟ್ಟಿ, ತಪ್ಪೇನಿಲ್ಲ. ಆದರೆ ಇದು ಭಗವಂತನ ಮನೆಯೇ. ಆ ಮನೆಯಲ್ಲಿ ಭಗವಂತನನ್ನು ಸ್ಥಾಪನೆ ಮಾಡಿ ಭಗವಂತನ ಆರಾಧನೆ ಅಲ್ಲಿ ಮಾಡಬೇಕಷ್ಟೆ. ಕರೆಕ್ಟ್. ಸೊ ಒಬ್ಬರು ಭಕ್ತರು, ನಾವು ನಿನ್ನೆ ಬಾಲ್ಕಿಗೆ ಹೋಗಿದ್ವಿ, ಅಲ್ಲಿ ರಥಯಾತ್ರೆ ಇತ್ತು. ಅಲ್ಲಿ ಭಕ್ತರು ಒಂದು ಮನೆ ಕಟ್ತಾ ಇದ್ದಾರೆ, ಇಸ್ಕಾನ್ ಭಕ್ತರು. ಮನೆ ಕಟ್ಟೋ ಮುಂಚೆ ಪ್ಲಾನಿಂಗ್ ಹೇಗೆ ಮಾಡಿದ್ದಾರೆ ಅಂದರೆ, ಪ್ರಭುಜಿ ನಮ್ಮ ಮನೆ ದೇವಸ್ಥಾನ ಆಗಬೇಕು, ಸೊ ಸತ್ಸಂಗಕ್ಕೆ ಇಲ್ಲಿ ಆಯೋಜನೆ ಮಾಡೋಣ. ಸೊ ಗ್ರೌಂಡ್ ಫ್ಲೋರಲ್ಲಿ ಸತ್ಸಂಗ ಹಾಲ್, 30-40 ಸೈಟ್ ಇದೆ ಅವ್ರದ್ದು. ಸೊ 30x40 ಸತ್ಸಂಗ ಹಾಲ್ ಮಾಡಿಬಿಟ್ಟಿದ್ದಾರೆ. ಕನ್ಸ್ಟ್ರಕ್ಷನ್ ನಡೀತಾ ಇದ್ದೇನೆ. ಅಲ್ಲಿ 2 ರೂಮ್, ಯಾರಾದರೂ ಸಾಧು ಸಂತರು ಬಂದರೆ ಇರೋದಕ್ಕೆ, ಮತ್ತು ಸತ್ಸಂಗ ಮಾಡೋದಕ್ಕೆ, ಜನರ ಮುಂದೆ ಕೂತ್ಕೊಳ್ಳೋದಕ್ಕೆ, ಮತ್ತು ಒಂದು ಅಡುಗೆ ಮನೆ, ಒಂದು 50 ಜನರಿಗೆ ಅಡುಗೆ ಮಾಡೋಷ್ಟು. ಮೇಲೆ ಫಸ್ಟ್ ಫ್ಲೋರಲ್ಲಿ ತಮ್ಮ ಮನೆ, ಕೆಳಗಡೆ ಭಗವಂತನೇ ಕೊಟ್ಟಿದ್ದಾರೆ, ಮೇಲ್ಗಡೆ ತಮಗಾಗಿ ಇಟ್ಕೊಂಡಿದ್ದಾರೆ. ಇದ್ರ ಭಾವನೆ ಏನು? ಆ್ಯಕ್ಚುಲಿ ಇದು ಭಗವಂತಂದೆ, ನಾವು ಕೂಡ ಇಲ್ಲಿ ವಾಸ ಮಾಡ್ತೀವಿ ಮತ್ತು ಭಗವಂತನ ಸೇವೆಯನ್ನು ಮಾಡ್ತೀವಿ ಅಂತ. ಕರೆಕ್ಟ್. ಸೊ ಈ ರೀತಿ ಭಾವನೆ ಇರಬೇಕು. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ನಿಜವಾದ ಮನೆ ಭಗವಂತನ ಮನೆ ವೈಕುಂಠದಲ್ಲಿದೆ, ಇಲ್ಲಿರೋದು ಸುಮ್ಮನೆ. ಸೊ ನಾವೇನು ಮಾಡಬೇಕು? ಇಲ್ಲಿ ಎಲ್ಲವೂ ಭಗವಂತನದ ಅನ್ನೋ ಭಾವನೆಯಲ್ಲಿ ನಾವು ಜೀವನ ಮಾಡಬೇಕು. ಸುಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಎಲ್ಲ ಜಗತ್ತಿನ ಒಡೆಯ ಭಗವಂತನೇ, ನಾವು ಕೇವಲ ಬಾಡಿಗೆಗಿದ್ದೀವಿ ಇಲ್ಲಿ. ಅರ್ಥ ಆಯ್ತಾ? 3ನೇ ವಿಷಯ, ಇದು ಶಾಂತಿ ಸೂತ್ರ. ರೈಟ್. ಶಾಂತಿ ಸೂತ್ರ ಹೇಗೆ ಇದು? ವೆನ್ ಐ ಥಿಂಕ್ ಐ ಆಮ್ ದ ಕಂಟ್ರೋಲರ್, ಐ ಟ್ರೈ ಟು ಕಂಟ್ರೋಲ್, ಬಟ್ ವೆನ್ ಐ ನಾಟ್ ಏಬಲ್ ಟು ಕಂಟ್ರೋಲ್, ಐ ಬಿಕಮ್ ಫ್ರಸ್ಟ್ರೇಟೆಡ್. ನಾವು ನಿಯಂತ್ರಣ ಮಾಡೋಕ್ಕೆ ಹೋಗ್ತೀವಿ, ನಿಯಂತ್ರಣ ಮಾಡೋಕ್ಕಾಗಲಿಲ್ಲ ಅಂದರೆ ನಾವು ಫ್ರಸ್ಟ್ರೇಟ್ ಆಗ್ತೀವಿ. ಆದರೆ ಯಾವಾಗ ಕೃಷ್ಣ ನಿಯಂತ್ರಣದಲ್ಲಿದ್ದಾನೆ, ಎಲ್ಲವೂ ಕೃಷ್ಣನ ನಿಯಂತ್ರಣದಲ್ಲಿದೆ ಅಂತ ಗೊತ್ತಾದಾಗ ನಾವು ಶಾಂತವಾಗ್ತೀವಿ. ಜೀವನದಲ್ಲಿ ತುಂಬ ಕಷ್ಟ ಬರ್ತಾ ಇದೆ, ಕೃಷ್ಣ ಇದ್ದಾನಲ್ಲ, ಶಾಂತವಾಗಿರುತ್ತೆ. ಏನೋ ತೊಂದರೆಗಳು ಬರ್ತಾ ಇದೆ, ಭಗವಂತ ಇದ್ದಾನೆ, ಓಕೆ, ಶಾಂತವಾಗಿರುತ್ತೆ. ಕ್ಯಾರೆಕ್ಟ್ ಅರ್ಥ ಆಗ್ತಾ ಇದೆ? ಸೊ ವೆನ್ ಯು ಹ್ಯಾವ್ ಫುಲ್ ಫೇತ್ ಆ್ಯಂಡ್ ಕಾನ್ಫಿಡೆನ್ಸ್ ಇನ್ ಕೃಷ್ಣಾಸ್ ಪ್ರೊಟೆಕ್ಷನ್, ವಿಲ್ ಬಿ ಪೀಸ್ಫುಲ್. ಇದೇ ಶಾಂತಿ ಸೂತ್ರ. 3ನೇ ಸೂತ್ರ ಏನು? ಸುಹೃದಂ ಸರ್ವಭೂತಾನ. ಎಲ್ಲ ಜಗತ್ತಿನ ಜೀವಿಗಳ ಹಿತೈಷಿ ನಾನು ಅಂತ ಹೇಳ್ತಾನೆ. ರೈಟ್. ವಿ ಆಲ್ ನೀಡ್ ಫ್ರೆಂಡ್ಸ್. ನಮಗೆಲ್ಲರೂ ಸ್ನೇಹಿತರು ಬೇಕು, ಹಿತೈಷಿಗಳು ಬೇಕು. ಆದರೆ ನಮ್ಮ ಹಿತೈಷಿಗಳು ನಮ್ಮ ಹಿತವನ್ನು ಬಯಸ್ತಾರೆ, ಆದರೆ ನಿಜವಾದ ಹಿತವನ್ನು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅವರ ಒಂದು ಸಾಮರ್ಥ್ಯ ಸೀಮಿತವಾಗಿದೆ. ರೈಟ್. ಕೆಲವೊಮ್ಮೆ ತಂದೆ ತಾಯಿಗಳು ಮಕ್ಕಳ ರಕ್ಷಣೆ ಮಾಡೋಕ್ಕಾಗಲ್ಲ, ಕೆಲವೇ ಮಕ್ಕಳು ವೃದ್ಧ ತಂದೆ ತಾಯಿ ರಕ್ಷಣೆ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಸೀಮಿತವಾಗಿದೆ, ಲಿಮಿಟೇಷನ್ ಇದೆ. ರೈಟ್. ಒಳ್ಳೆಯದನ್ನು ಬಯಸಿದ್ರೂ ಕೂಡ ಒಳ್ಳೆ ಮಾಡುವ ಸಾಮರ್ಥ್ಯ ಇರೋದಿಲ್ಲ ಕೆಲವು. ಸಪೋಸ್ ಯಾರೋ ಬಡವರು, ತುಂಬ ಕಷ್ಟ ಆಗ್ತಾ ಇದೆ, ನಾನು ಹೆಲ್ಪ್ ಮಾಡಬೇಕಂದ್ರು ನನ್ನ ಹತ್ರ ಏನು ದುಡ್ಡಿಲ್ಲ, ಹೇಗೆ ಹೆಲ್ಪ್ ಮಾಡಲಿ? ರೈಟ್. ಸೊ ಈ ರೀತಿ ವಿ ಆರ್ ಹೆಲ್ಪ್ಲೆಸ್ ಇನ್ ಹೆಲ್ಪಿಂಗ್ ಸಮ್ ಪೀಪಲ್. ಆದರೆ ಭಗವಂತನ ಒಂದು ಸಾಮರ್ಥ್ಯ ಎಷ್ಟಿದೆ ಅಂದರೆ, ಭಗವಂತನ ಮನಸ್ಸಲ್ಲಿ ಕರುಣೆ ಭಾವನೆ ಇದೆ. ಇನ್ನು ಇಷ್ಟು ಕಷ್ಟ ಆಗ್ತದೆ, ಆ ಹೆಲ್ಪ್ ಮಾಡುವ ಸಾಮರ್ಥ್ಯ ಕೂಡ ಇದೆ. ಹಿ ಈಸ್ ಕಂಪ್ಯಾಷನೇಟ್ ಆ್ಯಂಡ್ ಹಿ ಈಸ್ ಕೆಪಬಲ್ ಆಫ್ ಡೂಯಿಂಗ್ ಗುಡ್ ಟು ಅದರ್ಸ್. ಕೇವಲ ಒಂದು ಜನ್ಮದಲ್ಲಿ ಅಲ್ಲ, ಜನ್ಮಗಳಲ್ಲಿ ಭಗವಂತ ನಮ್ಮ ಸುಹೃತ್.
ಸೊ ಒಬ್ಬ ಮಗನಿದ್ದ. ತಂದೆ ತುಂಬ ಶ್ರೀಮಂತರಿದ್ರು, ಕರೋಡ್ಪತಿ ಆಗಿದ್ರು. ಮಗ ಮನೆಯಲ್ಲಿದ್ದ, ಆದರೆ ಮನೆಯಲ್ಲಿ ತಂದೆ ಹೇಳ್ತಾ ಇದ್ರು, ಅಲ್ಲಿಗೆ ಹೋಗಬೇಡ, ಇದು ಮಾಡಬೇಡ, ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಊಟ ಮಾಡು, ಇದು ಮಾಡು, ತುಂಬ ರೂಲ್ಸ್ ಎಲ್ಲ ಹಾಕ್ತಾ ಇದ್ರು. ಕರೋಡ್ಪತಿ ಎಲ್ಲ ಇತ್ತು ಅವನ ಹತ್ರ, ಕಾರ್ ಇತ್ತು, ಬಂಗ್ಲಾ ಇತ್ತು, ಪಾಕೆಟ್ ಮನಿ ಇತ್ತು, ಎಲ್ಲ ಇತ್ತು. ಆದರೆ ಒಂದು ದಿನ ಮಗ ಹೇಳ್ತಾನೆ, ಅಪ್ಪ ತುಂಬ ರಿಸ್ಟ್ರಿಕ್ಷನ್ಸ್ ಆಗ್ತೀರ, ನನಗೆ ಸ್ವಾತಂತ್ರ್ಯ ಬೇಕು, ನನ್ನ ಶೇರ್ ಕೊಡಿ ನನಗೆ, ನಾನು ಮನೆ ಬಿಟ್ಟು ಹೋಗ್ತೀನಿ. ತಂದೆ ಹೇಳ್ತಾರೆ, ನೋಡಪ್ಪ ಹೋಗಬೇಡ, ಹೋದರೆ ನಿನಗೆ ಕಷ್ಟ. ಆದರೆ ಮಗ ಹಠ ಮಾಡ್ತಾ ಇದೆ, ಇಲ್ಲ ನನಗೆ ಬೇಕು. ಆಯಿತು ತಗೋ, ನಿನ್ನ ಪಾಲು ಕೊಡ್ತೀನಿ, ಹೋಗು ಅಂತ. ಆ ಪಾಲನ್ನು ತೊಗೊಂಡು ಹೋದ. ಹೋಗಿ ಎಂಜಾಯ್ ಮಾಡ್ದ. ಇವತ್ತು ಈ ಹೋಟೆಲಲ್ಲಿ, ನಾಳೆ ಬೇರೆ ಹೋಟೆಲಲ್ಲಿ, ಬೇರೆ ಬೇರೆ ಸ್ಥಳ ಕಡೆ ಎಂಜಾಯ್ ಮಾಡ್ತಾ ಇದ್ದ. ಪಾಕೆಟ್ ಮನಿ ಖಾಲಿ ಆಗ್ತಾ ಹೋಯ್ತು. ಫ್ರೆಂಡ್ಸನ್ನು ಕರ್ಕೊಂಡು ಹೋಗಿದ್ದ. ಫ್ರೆಂಡ್ಸ್ ಎಲ್ಲರೂ ಅವನದು ದುಡ್ಡಿದೆ ಅಂತ ಅವನ ಜೊತೆ ಪಾರ್ಟಿ ಮಾಡೋರು, ಮಜಾ ಮಾಡೋರು. ಸೊ ಕೆಲವು ದಿನಗಳಲ್ಲಿ ಅದು ಪಾಕೆಟ್ ಮನಿ ಖಾಲಿ ಆಯಿತು. ನಾಳೆ ತಿನ್ನೋದಕ್ಕೆ ಊಟ ದುಡ್ಡಿಲ್ಲ. ಏನು ಮಾಡಬೇಕು? ದುಡ್ಡು ಬೇಕಲ್ಲ, ಎಲ್ಲಿಂದ ಸಿಗ್ತದೆ ದುಡ್ಡು? ಆಗ ಅವ್ನು ಕೆಲಸ ಮಾಡಿ ಅವನಿಗೆ ಅಭ್ಯಾಸ ಇರಲಿಲ್ಲ. ಕರೋಡ್ಪತಿ ಅವ್ರ ತಂದೆ ಮನೇಲಿ ಕೆಲಸ ಮಾಡ್ತಾ ಇರಲಿಲ್ಲ. ಅವೇನು ಹೇಳ್ತಾರೆ, ದುಡ್ಡು ತಗೊಂಬ. ಹೌದಾ, ದುಡ್ಡು ಪಡೆಯೋದಕ್ಕೆ ಕೆಲಸ ಹೋದ. ರೈಟ್. ಸೊ ಅಲ್ಲೊಂದು ಗ್ಯಾರೇಜ್ ಇತ್ತು. ಗ್ಯಾರೇಜಲ್ಲಿ ಕೆಲಸ ಕೊಡ್ತೀರ ಅಂತ ಕೇಳಿದ. ಕೆಲಸ ಕೊಡ್ತೀವಿ. ಏನು ಕೆಲಸ ಮಾಡಿ? ಕಾರ್ ಕ್ಲೀನ್ ಮಾಡಬೇಕು, ಮೇಲೆ ಕೆಳಗಡೆ ಎಲ್ಲ ಕಡೆ ಕಾರ್ ಕ್ಲೀನ್ ಮಾಡಬೇಕು. ಹೌದಾ, ಓಕೆ. ಕ್ಲೀನ್ ಮಾಡ್ತಾನೆ. ದಿನಕ್ಕೊಂದು 500 ರೂಪಾಯಿ ಸಿಗ್ತಾ ಇತ್ತು. 500 ರೂಪಾಯಲ್ಲಿ ಅವ್ನು 5 ಸ್ಟಾರ್ ಹೋಟೆಲ್ ತಿನ್ನೋನು. 500 ರೂಪಾಯಲ್ಲಿ ಏನು ಸಿಗ್ತದೆ? ಅವನು ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ 100 ರೂಪಾಯಿ, 200 ರೂಪಾಯಿ ಉಳಿತಾ ಇತ್ತು ಅಷ್ಟೇ. ಸೊ ಆಗ ಮನೆ ನೆನಪಾಯಿತು. ಅಯ್ಯೋ, ನನ್ನ ಅಪ್ಪ ಮನೇಲಿ 5 ಸ್ಟಾರ್ ಊಟ ಸಿಗ್ತಾ ಇತ್ತು, ಬಿಸಿ ಬಿಸಿ ಊಟ ಸಿಗ್ತಾ ಇತ್ತು, ಏನು ಕಷ್ಟ ಇರಲಿಲ್ಲ, ಎಲ್ಲ ಸುಖವಾಗಿತ್ತು. ನಾನೇ ಹಠ ಮಾಡಿ ಹೊರಗೆ ಬಂದ್ಬಿಟ್ಟೆ, ವಾಪಸ್ ಹೋಗ್ಲಾ ಅಂತ ಯೋಚನೆ ಮಾಡ್ತಾ ಇದ್ದ. ಒಂದು ಕಡೆ ಮನಸ್ಸು ಹೇಳ್ತಾ ಇತ್ತು, ಬೇಡ, ತಂದೆ ಜೊತೆ ಜಗಳ ಮಾಡಿ ಬಂದಿದ್ದೀನಿ, ಅವರಿಗೆ ದುಃಖ ಆಗ್ತದೆ, ದುಃಖ ಕೊಟ್ಟಿದ್ದೀನಿ, ಹೇಗೆ ಯಾವ ರೀತಿ ಮುಖ ತೋರಿಸಿ. ಇನ್ನೊಂದು ಕಡೆ ಹೇಳ್ತಾ ಇತ್ತು, ನಮ್ಮ ತಂದೆ ತಾನೇ ಸ್ವೀಕರಿಸ್ತಾರೆ ನನ್ನನ್ನು. ಸೊ ಈ ರೀತಿ ಟಗ್ ಆಫ್ ವಾರ್ ವಾಸ್ ಗೋಯಿಂಗ್ ಆನ್ ಇನ್ ಹಿಸ್ ಹಾರ್ಟ್ ಆ್ಯಂಡ್ ಫೈನಲಿ ಡಿಸೈಡ್, ವಾಪಸ್ ಹೋಗ್ತೀನಿ ನಾನು. ರೈಟ್. ಸೊ ಆ್ಯಕ್ಚುಲಿ ವಾಪಸ್ ಹೋಗ್ಬೇಕಂತ ಮನಸ್ಸು ಮಾಡ್ತಾ ಇದ್ದ. ಒಂದು ದಿನ ಒಂದು ಕಾರ್ ಬರ್ತದೆ. ಕಾರ್ ಬಂದು ಗ್ಯಾರೇಜ್ ಮುಂದೆ ನಿಂತ್ಕೊತದೆ. ಆಗ ಒಬ್ಬರು ಹೊರಗಡೆ ಬರ್ತಾರೆ, ಕಾರ್ ಕ್ಲೀನ್ ಮಾಡು ಅಂತಾರೆ. ಸೊ ಅವ್ರು ನೋಡಿದ ತಕ್ಷಣ ಇವ್ನ ಮುಖ ಹಿಂಗೆ ಮಾಡ್ಕೊಂಡು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಎಲ್ಲೋ ನೋಡಿದ್ದೀನಿ ನಿನ್ನನ್ನು ಅಂತಾರೆ. ಓ, ನೀನು ಅವ್ರ ಮಗನಾ? ಅಯ್ಯೋ, ಎಷ್ಟು ಹುಡುಕ್ತಾ ಇದ್ದಾರೆ ನಿನಗೆ, ಎಲ್ಲಿದೆಯಾ ಅಂತ ಹುಡುಕ್ತಾ ಇದ್ದಾರೆ. ಫೈನ್, ನೀನು ಸಿಕ್ಬಿಟ್ಟೆ ನೋಡು. ಫೋನ್ ಮಾಡ್ತಾರೆ, ಟ್ರಿಂಗ್. ನಿಮ್ಮ ಮಗ ಸಿಕ್ಬಿಟ್ಟ ಇಲ್ಲಿ? ಹೌದು, ಎಲ್ಲಿದ್ದಾನೆ? ಗ್ಯಾರೇಜಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಹೌದಾ? ಬಟ್ಟೆ ಎಲ್ಲ ಕೊಳೆ ಆಗಿಬಿಟ್ಟಿದೆ, ತುಂಬ ತೆಳಗಾಗಿಬಿಟ್ಟಿದ್ದಾನೆ, ಸರು ಹೋಗಿದ್ದಾನೆ. ಹೌದಾ? ಬೇಗ ಕರ್ಕೊಂಬನ್ನಿ, ನನ್ನ ಮಗನ ನೋಡಬೇಕು. ಸೊ ಆಗ ಅವರು ಕಾರಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಹೋದಾಗ ಅಲ್ಲಿ ತಂದೆ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಗೇಟೆಲ್ಲ ಓಪನ್ ಮಾಡಿ ರಿಸೆಪ್ಷನ್ಗೆ ರೆಡಿ ಆಗಿದ್ರು. ಹೊಸ ಬಟ್ಟೆ ಎಲ್ಲ ರೆಡಿ ಇತ್ತು, ಊಟ ರೆಡಿ ಇತ್ತು, ಎಲ್ಲ ರೆಡಿ ಇತ್ತು. ಸೊ ಮಗ ಬಂದ ತಕ್ಷಣ ನಾನು ಆಲಿಂಗನ ಮಾಡಿ, ಬಂದ್ಯಾ ನೀನು? ತುಂಬ ಸಮಯದಿಂದ ವೆಯ್ಟ್ ಮಾಡ್ತಾ ಇದ್ದೆ, ಫೈನಲಿ ಯು ಹ್ಯಾವ್ ಕಮ್. ವೆಲ್ಕಮ್ ಮಾಡ್ತಾರೆ. ವೆಲ್ಕಮ್ ಮಾಡಿ ಮನೆ ಒಳಗೆ ಕರ್ಕೊಂಡೋಗಿ ಹೊಸ ಬಟ್ಟೆ ಉಡಿಸಿ, ಅವ್ರು ಫಸ್ಟ್ ಶೇವಿಂಗ್ ಎಲ್ಲ ಮಾಡಿಸಿ, ಕ್ಲೀನ್ ಮಾಡಿಸಿ, ನೀಟ್ ಆ್ಯಂಡ್ ಕ್ಲೀನ್ ಕಾಣಿಸ್ತಾ ಇದ್ದ. ಚೆನ್ನಾಗಿ ಊಟ ಮಾಡಿಸಿ, ನೀನು ಇಲ್ಲೇ ಇರು, ಎಲ್ಲಿ ಹೋಗಬೇಡ. ಹೌದಪ್ಪ, ನಾನು ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ. ಸೊ ಈ ಕಥೆಯಿಂದ ಏನು ಅರ್ಥ ಆಗ್ತದೆ? ಈ ಕಥೆಯಲ್ಲಿ ಯಾರು? ಆ ತಂದೆ ಯಾರು? ಕೃಷ್ಣ. ಹಠಮಾರಿ ಮಗ ಯಾರು? ನಾವೆಲ್ಲರೂ ಹಠ ಮಾಡಿ ಅಲ್ಲಿಂದ ಬಂದಿದ್ದೀವಿ, ಅಲ್ಲಿಂದ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಕಷ್ಟಪಡ್ತಾ ಇದ್ದೀವಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಬಟ್ಟೆಗಾಗಿ, ತೊಟ್ಟು ಹಿಟ್ಟಿಗಾಗಿ, ಎಲ್ಲ ಹೊಟ್ಟೆ ಬಾಡಿ ಅಷ್ಟು ಬಡ್ದಾಡ್ತಾ ಇದೆ. ನಾವೆಲ್ಲರೂ ಶ್ರೀಮಂತನ ಮಕ್ಕಳು, ಕೃಷ್ಣನ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನು. ಅದು ಇಲ್ಲಿ ಬಂದು ಕಷ್ಟಪಡ್ತೇವೆ. ಇದು ನಮ್ಮ ಇಚ್ಛೆಯಿಂದ ಬಂದಿದ್ದೀವಿ, ಅದಕ್ಕೆ ಕಷ್ಟಪಡ್ತಾ ಇದ್ದೀವಿ. ಕಷ್ಟ ಯಾಕೆ ಕೊಡ್ತಾನೆ ದೇವರು? ನನ್ನನ್ನು ಮರ್ತಿದ್ದೀಯ, ಅದಕ್ಕೆ ಕಷ್ಟ. ನನ್ನ ಹತ್ರ ಬಂದರೆ ಸುಖ. ಮತ್ತು
ಒಬ್ಬರು ಕಾರಲ್ಲಿ ಬಂದು ಕರ್ಕೊಂಡು ಹೋಗ್ತಾರಲ್ಲ, ಅವ್ರು ಯಾರು? ಹಾ, ಕೇಳಿಸ್ತಾ ಇಲ್ಲ. ಯಾರು ಕಾರಲ್ಲಿ ಬಂದು ಕರ್ಕೊಂಡು ಹೋಗ್ತಾರಲ್ಲ, ಅವ್ರು ಯಾರು? ಹಾ, ಗುರುಗಳು. ಗುರುಗಳು ಭಗವಂತನ ಪ್ರತಿನಿಧಿ. ಗುರುಗಳು ಈ ಜಗತ್ತು ಯಾಕೆ ಬರ್ತಾರೆ? ಎಲ್ಲ ಬದ್ಧಾತ್ಮರನ್ನ ಕೃಷ್ಣನ ಕಡೆ ಕರ್ಕೊಂಡು ಹೋಗೋದಕ್ಕೆ ಬರ್ತಾರೆ. ಕೃಷ್ಣನ ಸಂದೇಶ ಪ್ರಚಾರ ಮಾಡ್ತಾರೆ, ಮಂತ್ರವನ್ನು ಕೊಡ್ತಾರೆ, ಗೀತಾ ವಿತರಣೆ ಮಾಡ್ತಾರೆ. ಸೊ ಭಗವಂತನ ಪ್ರಜ್ಞೆಯನ್ನು ಮೂಡಿಸ್ತಾರೆ. ರೈಟ್. ಭಗವಂತನಿಂದ ವಿಮುಖರಾದ ಜನರನ್ನ ಭಗವಂತನ ಉನ್ಮುಖ ಮಾಡ್ತಾರೆ, ಕೃಷ್ಣೋನ್ಮುಖ ಮಾಡ್ತಾರೆ. ಅದು ಗುರುಗಳ ಒಂದು ಕರ್ತವ್ಯ. ಅದಕ್ಕೆ ಗುರುಗಳು ಭಗವಂತನ ಪ್ರತಿನಿಧಿ. ಸಾಕ್ಷಾಧರಿತ್ವೇನ ಗುರುಗಳನ್ನ ನಾವು ಭಗವಂತನ ಥರನೇ ನೋಡಬೇಕು. ಯಾಕೆಂದರೆ ಅವರು ಭಗವಂತನ ಪ್ರತಿನಿಧಿ ಆಗಿದ್ದಾರೆ. ಸೊ ಭಗವಂತ ತುಂಬ ಕರುಣಾಮಯಿ. ನಾವು ಭಗವಂತನನ್ನು ಬಿಟ್ಟು ಹೋದ್ರೂ ಕೂಡ ಭಗವಂತ ನಮ್ಮ ಸುಹೃದ್, ನಮ್ಮ ಹಿತೈಷಿ, ನಮ್ಮ ಹಿತವನ್ನೇ ಬಯಸ್ತಾನೆ. ಸೊ ಕೆಲವೊಮ್ಮೆ ಗುರುಗಳನ್ನು ಕಳಿಸ್ತಾನೆ. ಅಷ್ಟೇ ಅಲ್ಲ, ತಾವು ಕೂಡ ಸ್ವತಃ ಪರಮಾತ್ಮನ ರೂಪದಲ್ಲಿ ನಮ್ಮ ಜೊತೆ ಬರ್ತಾರೆ. ನಮ್ಮೆಲ್ಲರ ಹೃದಯದಲ್ಲಿ ಯಾರು ಕುಂತಿದ್ದಾರೆ? ಕುಂತಿಲ್ಲ, ನಿಂತಿದ್ದಾರೆ. ರೈಟ್. ಹಿ ಈಸ್ ಸ್ಟ್ಯಾಂಡಿಂಗ್ ಇನ್ ಅವರ್ ಹಾರ್ಟ್. ವೈ ಇಸ್ ಹಿ ಸ್ಟ್ಯಾಂಡಿಂಗ್? ವೇಟಿಂಗ್. ಬರ್ತೀಯಾ? ಕ್ಲಾಸಿಗೆ ಬರ್ತಾ ಇದೆಯಾ ತಾನೆ? ಸತ್ಸಂಗ ಇದೆ, ಬರ್ತೀಯಾ ತಾನೆ? ಭಗವಂತ ವೇಟ್ ಮಾಡ್ತೇನೆ. ನಾವು ಹೋಗ್ಬಿಟ್ರೆ, ಸತ್ಸಂಗ ಬಂದರೆ ಭಗವಂತ ಸಂತುಷ್ಟ, ಬಂದುಬಿಟ್ಟ ನೋಡು. ಎಷ್ಟೋ ಜನ್ಮಗಳ ನಂತರ ಫೈನಲಿ ಸತ್ಸಂಗಕ್ಕೆ ಬಂದಿದ್ದಾನೆ, ಕೂತ್ಕೊಂಡಿದ್ದಾನೆ. ರೈಟ್. ಸೊ ಲಾರ್ಡ್ ಬಿಕಮ್ಸ್ ವೆರಿ ಹ್ಯಾಪಿ. ತುಂಬ ಸಂತೋಷ ಆಗ್ತದೆ ಭಗವಂತನೇ. ಈಗ ನಾವೆಲ್ಲರೂ ಭಗವಂತನ ಮಕ್ಕಳು ಮತ್ತೆ ತಂದೆ ಹತ್ರ ಬಂದಾಗ ಖುಷಿ ಆಗ್ತದೆ. ಅದಕ್ಕೆ ಭಗವಂತ ನಮ್ಮ ತಂದೆ. ತ್ವಮೇವ ಮಾತಾ ಪಿತಾತ್ಮಮೇವ ತ್ವಮೇವ ಬಂಧು ಸಖಾತ್ಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮದೇವ ದೇವ. ಸೊ ಭಗವಂತನೇ ನಮ್ಮ ಎಲ್ಲ, ಸರ್ವಸ್ಸು ಭಗವಂತನೇ. ಸೊ ಅದಕ್ಕೆ ನಾವು ಭಗವಂತನ ಹತ್ರ ಬಂದರೆ ಭಗವಂತನಿಗೆ ತುಂಬ ಸಂತೋಷ. ರೈಟ್. ಸೊ ಸುಹೃದಂ ಸರ್ವಭೂತಾನ, ನಾವೆಲ್ಲರ ಹಿತೈಷಿ ಭಗವಂತನೇ. ನಾವು ಜನ್ಮಗಳು ಕಳ್ಕೊಂಡು ಬಂದಿದ್ದೀವಿ ಸಂಸಾರದಲ್ಲಿ. ಕೆಲವೊಮ್ಮೆ ಮನುಷ್ಯ ಯೋನಿಯಲ್ಲಿ, ಕೆಲವೊಮ್ಮೆ ನಾಯಿಯಾಗಿ, ಕೆಲವೊಮ್ಮೆ ಗಿಡ ಮರವಾಗಿ, ಕೆಲವೊಮ್ಮೆ ಕೀಟವಾಗಿ, ದೇವತೆಗಳಾಗಿ ಬಂದಿದ್ದೀವಿ. ಆದರೆ ಎಲ್ಲ ಜನ್ಮದಲ್ಲಿ ಭಗವಂತ ನಮ್ಮ ಜೊತೆ ಬಂದಿದ್ದಾನೆ, ನಮ್ಮ ಜೊತೆ ಇದ್ದಾನೆ. ಅದಕ್ಕೆ ಈಸ್ ದ ಸುಹೃದಂ ಸರ್ವಭೂತಾನ. ಹ್ಯೂಮನ್ ಬೀಯಿಂಗ್ ಮೇ ಹೆಲ್ಪ್ ಅನದರ್ ಹ್ಯೂಮನ್ ಬೀಯಿಂಗ್. ಮನುಷ್ಯ ಇನ್ನೊಬ್ಬ ಮನುಷ್ಯನ ಸಹಾಯ ಮಾಡ್ಬೋದು, ಆದರೆ ಅದೇ ಮನುಷ್ಯ ಪ್ರಾಣಿಯನ್ನು ಕೊಲ್ತಾನೆ. ಹಿ ಈಸ್ ನಾಟ್ ಸುಹೃದ್. ಸುಹೃದ ಅಲ್ಲ. ಯಾಕೆಂದರೆ ಒಬ್ಬರಿಗೆ ವೈರಿ, ಇನ್ನೊಬ್ಬರಿಗೆ ಸ್ನೇಹಿತ ಆಗಿದ್ದಾನೆ. ಆದರೆ ಭಗವಂತ ಸರ್ವಭೂತಾನಾಂ ಸುಹೃದ್, ಎಲ್ಲರಿಗೂ ಸುಹೃದ ಆಗಿದ್ದಾನೆ. ಈ ವಾಸ್ತವ ಅಂಶಗಳನ್ನಾದರೂ ಮನುಷ್ಯನು ಅರ್ಥ ಮಾಡಿಕೊಳ್ಳದಿದ್ದರೆ ಪ್ರಪಂಚದಲ್ಲಿ ವೈಯಕ್ತಿಕವಾಗಿ ಆಗಲಿ ಸಾಮೂಹಿಕವಾಗಿ ಆಗಲಿ ಶಾಂತಿಯನ್ನು ಸಾಧಿಸುವುದು ಸಾಧ್ಯವಿಲ್ಲ. ಕೃಷ್ಣ ಪ್ರಜ್ಞೆಯ ಅರ್ಥ ಇದು. ಶ್ರೀಕೃಷ್ಣನೇ ಪರಮಾಧಿಕಾರಿ. ಮಹಾನ್ ದೇವತೆಗಳು ಸೇರಿದಂತೆ ಎಲ್ಲ ಜೀವಿಗಳು ಅವನ ಅಧಿಕಾರಕ್ಕೆ ಒಳಪಟ್ಟವರು. ಕೃಷ್ಣ ಪ್ರಜ್ಞೆಯಲ್ಲಿ ಮಾತ್ರ ಮನುಷ್ಯನಿಗೆ ಸಂಪೂರ್ಣ ಶಾಂತಿ ಸಾಧ್ಯ. ರೈಟ್. ಸೊ ನಮ್ಮ ಸ್ನೇಹಿತ ಭಗವಂತ ನಮ್ಮ ಪಕ್ಕದಲ್ಲೇ ಇದ್ದಾನೆ, ಹೃದಯದಲ್ಲೇ ಇದ್ದಾನೆ, ವೆರಿ ನಿಯರ್ ಟು ಅಸ್. ಅವನನ್ನು ಅರ್ಥ ಬಿಟ್ಟರೆ, ಅವನ ಫ್ರೆಂಡ್ಶಿಪ್ನ ನಾವು ಬೆಳೆಸ್ಕೊಂಡ್ಬಿಟ್ರೆ ನಮಗೆ ಯಾವುದೇ ಒಂದು ಏನಾದ್ರು ಪ್ರಾಬ್ಲಮ್ ಇರೋದಿಲ್ಲ. ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಿ ಪ್ರಾಬ್ಲಮ್ಸ್. ವಿ ಶುಡ್ ಡೆವಲಪ್ ಫ್ರೆಂಡ್ಶಿಪ್ ವಿತ್ ಕೃಷ್ಣ. ವಿ ಶುಡ್ ರಿಯಲೈಸ್, ಅದು ನಮ್ಮ ಮನವರಿಕೆ ಆಗಬೇಕು, ಕೃಷ್ಣ ನಮ್ಮ ಸ್ನೇಹಿತ, ನಮ್ಮ ಒಡೆಯ, ನಮ್ಮ ಜೊತೆ ಇದ್ದಾನೆ ಯಾವಾಗಲೂ ಅಂತ. ಓಕೆ, ದ ಲಾಸ್ಟ್ ಪ್ಯಾರಾಗ್ರಾಫ್ ಈಸ್ ಆ್ಯಕ್ಚುಲಿ ಸಮ್ಮರಿ ಆಫ್ ದ 5th ಚಾಪ್ಟರ್. ಇದು 5ನೇ ಅಧ್ಯಾಯದ ಅಂತಿಮ ಶ್ಲೋಕವಾಗಿದೆ. ಅದಕ್ಕಾಗಿ ಸಮರಿ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಸೊ ಮಹಾಭಾರತದಲ್ಲಿ ಒಂದು ಕತೆ ಬರುತ್ತದೆ. ಸೊ ಪಾಂಡವರು ಅವರು ವನವಾಸಕ್ಕೆ ಹೋಗಿದ್ರು ತಾನೆ. ಎಷ್ಟು ವರ್ಷ? 16. 16 ಅಲ್ಲ, ಎಸ್ 14, ಸಾರಿ 12 ವರ್ಷ ವನವಾಸ, ಮತ್ತೆ 1 ವರ್ಷ ಅಜ್ಞಾತವಾಸ.
ಸೊ ಅವರು ವೃಂದಾವನದ ಹತ್ತಿರ ಕಾಮ್ಯವನ ಇದೆ, ಕಾಮ್ಯವನದಲ್ಲಿ ಅವರು ಪಾಂಡವರು ವಾಸ ಮಾಡ್ತಾ ಇದ್ರು. ಅವರು ಯುಧಿಷ್ಠಿರ ಮಹಾರಾಜರು ಕಾಡಿಗೆ ಹೋಗೋ ಮುಂಚೆ ಯುಧಿಷ್ಠಿರ ಮಹಾರಾಜ ಸುಮಾರು 10,000 ಮಕ್ಕಳಿಗೆ ಫ್ರೀಯಾಗಿ ಎಜುಕೇಶನ್ ಕೊಡ್ತಾ ಇದ್ರು. ಅವ್ರಿಗೆ ಸ್ನಾತಕರು ಅಂತ ಕರೀತಾರೆ. ಅವರೆಲ್ಲರೂ ಹೇಳ್ತಾರೆ ನಾವು ನಿಮ್ಮ ಜೊತೆ ಕಾಡಿಗೆ ಬರ್ತೀವಿ ಅಂತ. ಆಗ ಯುಧಿಷ್ಠಿರ ಹೇಳ್ತಾನೆ, ಕಾಡಲ್ಲಿ ನಾನು ನಿಮ್ಮನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಇಲ್ಲಿ ರಾಜ್ಯದಲ್ಲಿ ನಾನು ಎಲ್ಲರಿಗೂ ಊಟ ಹಾಕ್ಬೋದು, ಎಜುಕೇಶನ್ ಕೊಡ್ಬೋದು. ಕಾಡಲ್ಲಿ ನಾನೇ ಏನು ತಿಂತೀನಿ ಗೊತ್ತಿಲ್ಲ, ಅದಕ್ಕೆ ಬರಬೇಡಿ ನನ್ನ ಜೊತೆ. ನಿಮ್ಮ ದುಃಖ ನೋಡಿ ನನಗೆ ದುಃಖ ಆಗ್ತದೆ, ದಯವಿಟ್ಟು ಬರಬೇಡಿ ನಮ್ಮ ಜೊತೆ ಅಂತ ಹೇಳ್ತಾನೆ. ಆದರೆ ಅವರೆಲ್ಲರೂ ಹೇಳ್ತಾರೆ, ನೋಡಿ ನೀವು ನಮ್ಮನ್ನು ಇಷ್ಟು ವರ್ಷ ಮೇಂಟೈನ್ ಮಾಡಿದ್ದೀರಾ, ನಮಗೆ ಇಷ್ಟೊಂದು ಸಹಾಯ ಮಾಡಿದ್ದೀರಾ, ಈಗ ನೀವು ಕಷ್ಟದಲ್ಲಿದ್ದೀರಾ, ನಿಮ್ಮನ್ನು ನಾವು ಬಿಡೋದಿಲ್ಲ, ನಿಮ್ಮ ಜೊತೆ ಬರ್ತೀವಿ. ನೀವು ಕಷ್ಟದಲ್ಲಿದ್ದಾಗ ನಾವು ನಿಮಗೆ ಸಹಾಯ ಮಾಡೋದಕ್ಕೆ ಬರ್ತೀವಿ. ಯುಧಿಷ್ಠಿರ ಮಹಾರಾಜ ಮನಸ್ಸು ಒಪ್ಪಲಿಲ್ಲ. ಧೌಮ್ಯ ಋಷಿಗಳಿಗೆ ಕೇಳ್ತಾರೆ, ಧೌಮ್ಯ ಋಷಿಗಳೇ ಇಷ್ಟು ಕಷ್ಟ ಆಗ್ತದೆ ಅರಣ್ಯದಲ್ಲಿ, ಏನಾದರೂ ಪರಿಹಾರ ಕೊಡಿ ಅಂತ. ಆಗ ಧೌಮ್ಯ ಋಷಿ ಹೇಳ್ತಾರೆ, ನೀವು ಸೂರ್ಯನ ಆರಾಧನೆ ಮಾಡಿ, ಅವರು ಏನಾದರೂ ಪರಿಹಾರ ಕೊಡ್ತಾರೆ. ಸೊ ಅವರು 1 ವಾರ ಸೂರ್ಯ ಆರಾಧನೆ ಮಾಡ್ತಾರೆ. ನೀರಲ್ಲಿ ನಿಂತ್ಕೊಂಡು ಪ್ರತಿ ಸಂಧ್ಯಾ ಸಮಯದಲ್ಲಿ ಅವರು ಸೂರ್ಯನ ಆರಾಧನೆ ಮಾಡಿದರು. ಆಗ ಸೂರ್ಯದೇವರು ಪ್ರಕಟರಾಗ್ತಾರೆ. ಏನು ಬೇಕು ಅಂತ ಕೇಳ್ತಾರೆ. ಆಗ ಅವರು ಹೇಳ್ತಾರೆ, ಯುಧಿಷ್ಠಿರ ಹೇಳ್ತಾನೆ, ನೋಡಿ ನಮಗೆ 13 ವರ್ಷ ವನವಾಸ ಇದೆ ಈಗ, ಸೊ ನಾವು ಹೋಗಬೇಕು. ಆದರೆ ಅಲ್ಲಿ ಇಷ್ಟೊಂದು ಜನ ನನ್ನ ಜೊತೆ ಬರ್ತಾ ಇದ್ದಾರೆ, ಕಾಡಲ್ಲಿ 1000 ಜನ ನನ್ನ ಜೊತೆ ಬರ್ತಾರೆ, ಏನು ಮಾಡೋದು? ಅವ್ರಿಗೆ ಊಟ ಹೇಗೆ ಹಾಕೋದು? ಇದು ನನ್ನ ಚಿಂತೆ. ಆಗ ಸೂರ್ಯದೇವರು ಹೇಳ್ತಾರೆ, ನಿಮ್ಗೊಂದು ಪಾತ್ರವನ್ನು ಕೊಡ್ತೀನಿ ನಾನು. ಈ ಪಾತ್ರದಲ್ಲಿ ಏನೇ ಅಡಿಗೆ ಮಾಡಿರೋದು ಕ್ಷಯವಾಗೋದಿಲ್ಲ, ಅದು ಶಾಶ್ವತವಾಗಿರುತ್ತದೆ, ಅಕ್ಷಯವಾಗಿರುತ್ತದೆ. ಈ ಪಾತ್ರವನ್ನು ತಗೊಳ್ಳಿ, ಅಡಿಗೆ ಮಾಡಿ ಬಡಿಸ್ತಾ ಹೋಗಿ, ಅದು ಖಾಲಿನೇ ಆಗೋದಿಲ್ಲ. ಬಡಿಸ್ತಾ ಹೋಗಿ ಎಲ್ಲರೂ ಊಟ ಮಾಡಿದ ಮೇಲೆ, ದ್ರೌಪದಿ ಊಟ ಮಾಡಿದ ಮೇಲೆ ಅದು ಸ್ಟಾಪ್ ಆಗ್ತದೆ. ಸೊ ದ್ರೌಪದಿ ಅಂತಿಮವಾಗಿ ಊಟ ಮಾಡಬೇಕು. ತುಂಬ ಸಂತೋಷ ಆಯ್ತು. ಅದು ತಗೊಂಡು ಹೋಗ್ತಾರೆ. ಪ್ರತಿದಿನ ಎಲ್ಲರೂ ಅನ್ಲಿಮಿಟೆಡ್ ಫುಡ್, ಎಷ್ಟು ಬೇಕಷ್ಟು ಅನ್ಲಿಮಿಟೆಡ್ ಫುಡ್ ಊಟ ಕೊಡ್ತಾ ಇದ್ರು. ಸೊ ಫೈನಲಿ ದ್ರೌಪದಿ ಊಟ ಮಾಡ್ತೇವೆ. ಸೊ ದಿವಸಕ್ಕೆ 1 ಬಾರಿ ಫುಲ್ ಟೈಮ್ ಮೀಲ್ಸ್. ದುರ್ಯೋಧನನಿಗೆ ಇದನ್ನು ನೋಡಿ ಮತ್ತೆ ಹೊಟ್ಟೆ ಕಿಚ್ಚಾಯ್ತು. ಕಾಡಲು ಇಷ್ಟು ಅವರು ಊಟ ಮಾಡ್ತಾ ಇದ್ದಾರೆ, ಎಲ್ಲರೂ ಸುಖವಾಗಿದ್ದಾರೆ ನೋಡಿ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ದುರ್ಯೋಧನ ಭಾವನೆ ಈ ರೀತಿ, ಪರದುಃಖ ಸುಖಿ. ಬೇರೆಯವರ ದುಃಖವನ್ನು ನೋಡಿ ಅವನಿಗೆ ಸುಖ ಆಗ್ತದೆ. ಪರಸುಖ ದುಃಖಿ, ಬೇರೆ ಸುಖ ನೋಡಿ ಅವನಿಗೆ ದುಃಖ ಆಗ್ತಾ ಇತ್ತು. ಇಂದ್ರಪ್ರಸ್ಥದ ವೈಭವವನ್ನು ನೋಡಿ ದುಃಖ ಆಯ್ತು ಅವನಿಗೆ. ಪಾಂಡವರು ಕಾಡಲ್ಲಿದ್ದು ಅವರು ಇಂದ್ರಪ್ರಸ್ಥವನ್ನು ಖಾಂಡವಪ್ರಸ್ಥವನ್ನು ಇಂದ್ರಪ್ರಸ್ಥವನ್ನು ಮಾಡಿದ್ದಾರೆ, ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಪರಸುಖ ದುಃಖಿ. ಸೊ ಒಂದು ದಿನ ದುರ್ವಾಸ ಮುನಿಗಳು ಬರ್ತಾರೆ ದುರ್ಯೋಧನನ ಮನೆಗೆ. ದುರ್ಯೋಧನ ಖುದ್ದಾಗಿ ಅವರು ಸೇವೆ ಮಾಡ್ತಾನೆ. ದುರ್ವಾಸ ಮುನಿಗಳು ತುಂಬ ಭಯಂಕರ ಋಷಿಗಳು, ಸ್ವಲ್ಪ ತಪ್ಪು ಮಾಡಿದ್ರು ಶಾಪ ಕೊಟ್ಬಿಡ್ತಾರೆ. ಸೊ ತುಂಬ ಏಕಾಗ್ರತೆಯಿಂದ ಅಚ್ಚುಕಟ್ಟಾಗಿ ಅವರು ಸೇವೆ ಮಾಡ್ತಾನೆ. ದುರ್ವಾಸ ಮುನಿಗಳು ತುಂಬ ಮೆಚ್ತಾರೆ ಸೇವೆ ನೋಡಿ. ಐ ಆಮ್ ವೆರಿ ಹ್ಯಾಪಿ ವಿತ್ ಯು, ಕೇಳು ಏನು ವರ ಬೇಕು ನಿನಗೆ? ಗುರುಗಳೇ, ನೀವು ನಮ್ಮ ಮನೆಗೆ ಬಂದು ನಮಗೆ ಅನುಗ್ರಹವನ್ನು ನೀಡಿದ್ದೀರಾ, ನಮ್ಮ ಜೀವನ ಸಾರ್ಥಕವಾಗಿದೆ. ನಮ್ಮ ಸಹೋದರರು ಕಾಡಲ್ಲಿದ್ದಾರೆ, ದಯವಿಟ್ಟು ಅವರಿಗೂ ಕೂಡ ಅನುಗ್ರಹವನ್ನು ಕೊಡಿ ಅಂತ. ಆದರೆ ಮಧ್ಯಾಹ್ನ ಸಮಯದಲ್ಲಿ ದ್ರೌಪದಿ ಊಟ ಮಾಡಿದ ಮೇಲೆ ಹೋಗಿ ಅಂತ ಹೇಳ್ತಾರೆ. ದಟ್ಸ್ ದ ಕ್ಯಾಚ್. ದುರ್ವಾಸ ಮುನಿಗಳು ಆಯಿತು ಅಂತಾರೆ. ಸೊ ದುರ್ವಾಸ ಮುನಿಗಳು ಒಂಟಿಯಾಗಿ ಹೋಗ್ತಾ ಇರಲಿಲ್ಲ, ಅವ್ರ ಜೊತೆ 60,000 ಶಿಷ್ಯರಿದ್ರು. ಮನೇಲಿ 4 ಜನ ಬಂದರೆ, ಅಯ್ಯೋ 4 ಜನ ಬಂದರೆ ಅಡುಗೆ ಮಾಡಿ ಚಾ ಕಾಫಿ ಅದು ಇದೆಲ್ಲ ರೆಡಿ ಮಾಡಿ. 60,000 ಅತಿಥಿಗಳು. ಅತಿಥಿ ಅಂದರೆ ಯಾರು? ತಿಥಿ ಅಂದರೆ ಹೇಳ್ದೆ ಕೇಳದೆ ಯಾರು ಬರ್ತಾರೆ ಅವ್ರು ಅತಿಥಿಗಳು. ಓಕೆ, ಯಾರು ಏನು ಇಂಟಿಮೇಷನ್ ಕೊಡದೆ ಬರ್ತಾರಲ್ಲ ಅವರು ಅತಿಥಿ. ಅತಿಥಿ ದೇವೋ ಭವಃ. ಫೋನ್ ಮಾಡಿ ಬರೋರು ಬರ್ತಾ ಇದ್ದೀನಿ ಅಂತ ಹೇಳೋದು ದೇವೋಭವ ಅಲ್ಲ, ಹೇಳಿ ಬರ್ತಾ ಇದ್ದಾರೆ. ಅತಿಥಿ ಸಾಕ್ಷಾತ್ ದೇವರು ಬಂದಂಗೆ. ಅತಿಥಿ ದೇವೋಭವ. ಅತಿಥಿ ಸತ್ಕಾರ ಮಾಡೋದು ಅದು ದೇವರ ಸತ್ಕಾರ ಮಾಡ್ದಂಗೆ. ಯಾಕೆಂದರೆ ಅವರು ದೇವರೇ ಅವರನ್ನು ಕಳಿಸಿದ್ದಾರೆ. ಅವ್ರಿಗೆ ಆಸನ ಕೊಡೋದು, ನೀರು ಕೊಡೋದು, ಅಟ್ಲೀಸ್ಟ್ ಏನಾಗುತ್ತೋ ಸಾಮರ್ಥ್ಯ ಇರುವಷ್ಟು ಊಟ ಕೊಡೋದು, ತಿಂಡಿ ಕೊಡೋದು, ದಟ್ಸ್ ಅತಿಥಿ ದೇವೋಭವ. ಸೊ ದುರ್ವಾಸ ಮುನಿಗಳು ಬರ್ತಾರೆ. ಯುಧಿಷ್ಠಿರ ಮಹಾರಾಜ್ ನೋಡ್ತಾರೆ, ಗುರುಗಳು ಬಂದಿದ್ದಾರೆ,
ಎಲ್ಲರನ್ನ ಅಲ್ಲಿ ಸ್ವಾಗತಿಸ್ತಾರೆ, ಪಾದಪೂಜೆ ಮಾಡ್ತಾರೆ. ಆಗ ಗುರುಗಳು ಕೇಳ್ತಾರೆ, ಗುರುಗಳೇ ಊಟಕ್ಕೆ ಬನ್ನಿ. ನಾವು ತುಂಬ ದೂರದಿಂದ ಪ್ರಯಾಣ ಮಾಡಿ ಬಂದಿದ್ದೀವಿ, ಸ್ನಾನ ಮಾಡ್ಕೊಂಡು ಬರ್ತೀವಿ, ಊಟಕ್ಕೆಲ್ಲ ತಯಾರಿ ಮಾಡಿ ನಾವೆಲ್ಲರೂ 6,000 ಜನ ಬರ್ತೀವಿ ಊಟಕ್ಕೆ. ಈಗ ಹೇಳಿ ಅವ್ರು ಹೋದ್ರು ಸ್ನಾನಕ್ಕೆ. ಯುಧಿಷ್ಠಿರ ತಿರುಗದ ದ್ರೌಪದಿಗೆ, ದ್ರೌಪದಿ ಅಡಿಗೆ ಮಾಡು. ಅಡಿಗೆ ಮಾಡೋದಾ ಸ್ವಾಮಿ? ಜಸ್ಟ್ ತಾನೇ ನಾನು ಊಟ ಮಾಡಿದೆ, ಒಂದು 5 ನಿಮಿಷ ಮುಂಚೆ ಬಂದಿದ್ರೆ ನಾನು ಇನ್ನೂ ಊಟ ಮಾಡಿರಲಿಲ್ಲ, ಈಗ ಊಟ ಮಾಡಿಬಿಟ್ಟಿದ್ದೀನಿ, ಏನೂ ಇಲ್ಲ, ಅಕ್ಷಯ ಪಾತ್ರ ಅದು ಖಾಲಿಯಾಗಿದೆ, ಫಿನಿಶ್. ನೆಕ್ಸ್ಟ್ ಡೇ ಮಾತ್ರ, ಈಗ ನೆಕ್ಸ್ಟ್ ಮುಂದಿನ ಮರುದಿನನೇ ಸಿಗ್ತದೆ ಊಟ. ದ್ರೌಪದಿ ನಿಂದು ಬುದ್ಧಿವಂತ, ಏನಾದರೂ ಮಾಡು ಅಂತ. ನಿಜವಾಳು ಬುದ್ಧಿವಂತ ಆಗಿದ್ಲು. ಅವಳೇನು ಮಾಡ್ತಾಳೆ? ಕೃಷ್ಣ ಆಯ್ತು, ಕೃಷ್ಣ ಅಂತ ಕೃಷ್ಣನ ಸ್ಮರಣೆ ಮಾಡಿದೆ. ಇದು ಬುದ್ಧಿವಂತಿಕೆ. ಏನೂ ದೋಚೋದಿಲ್ಲ, ಏನು ಪರಿಹಾರ ಇಲ್ಲ, ಏನು ಮಾಡಬೇಕು? ಕೃಷ್ಣ ಸ್ಮರಣೆ ಮಾಡಬೇಕು. ಕೃಷ್ಣ ಅಂತ ಹೇಳಿ ಕೃಷ್ಣನ ಸ್ಮರಣೆ ಮಾಡಿದ ತಕ್ಷಣ ಕೃಷ್ಣ ಬಂದ್ಬಿಟ್ಟ. ಕೃಷ್ಣ ಎಲ್ಲಿದ್ದ? ಕುರುಕ್ಷೇತ್ರದಲ್ಲಿ, ಎಲ್ಲಿ? ದ್ವಾರಕಾದಲ್ಲಿದ್ದ. ಅಲ್ಲಿಂದ ಬಂದ್ಬಿಟ್ಟ ತಕ್ಷಣ. ದ್ರೌಪದಿ, ನನ್ನ ನೆನೆಸ್ಕೊಂಡೆ ನೀನು? ಹೌದೌದು ನಾನು ನೆನೆಸ್ಕೊಂಡೆ. ಏನಾಯ್ತು? ಫಸ್ಟು ನೀನು ಹೇಳೋ ಮುಂಚೆ ನನಗೆ ಹಸುವಾಗಿದೆ, ಫಸ್ಟ್ ಊಟ ಹಾಕು, ನಂತರ ಮಾತಾಡೋಣ. ಹಿಂದೆ ತುಂಬ ಜನ ಕುಂತಿದ್ದಾರೆ, ಸ್ವಲ್ಪ ಮುಂದೆ ಬನ್ನಿ, ಸ್ವಲ್ಪ ಜಾಗ ಆಗ್ತದೆ ಹಿಂದೆ. ಸ್ವಲ್ಪ ಒಂದೊಂದು ಹೆಜ್ಜೆ ಮುಂದೆ ಬನ್ನಿ. ಸೊ ದ್ರೌಪದಿ ಕೃಷ್ಣನನ್ನು ಕರೆದಿದ್ದು ಅವಳ ಕಷ್ಟದ ಪರಿಹಾರಕ್ಕಾಗಿ. ಕೃಷ್ಣ ಒಂದು ಇನ್ನಷ್ಟು ಕಷ್ಟ ಕೊಡ್ತಾ ಇದ್ದಾನೆ, ನನ್ಗೆ ಹಸುವಾಗಿದೆ, ಊಟ ಹಾಕು. ಆಗ ದ್ರೌಪದಿ ಹೇಳ್ತಾಳೆ, ನೋಡಿ ಕೃಷ್ಣ ಏನು ಉಳಿದಿಲ್ಲ, ಖಾಲಿ ಪಾತ್ರೆ ತೋರಿಸ್ತಾಳೆ, ಏನೂ ಇಲ್ಲ, ಖಾಲಿಯಾಗಿದೆ. ಕೃಷ್ಣ ಇಲ್ಲ, ತುಂಬ ಹಸುವಾಗಿದೆ ನನಗೆ, ಏನು ಇರ್ಬೇಕು ನೋಡು, ಸೊ ಒಂದು ಕಾಳಾದ್ರೂ ಇರ್ಬೇಕು ನೋಡು ಅಂತ. ದ್ರೌಪದಿ ಹಿಂಗೆ ಹುಡುಕಿ ನೋಡ್ತಾಳೆ, ಒಂದು ಕಾಳು ಅಲ್ಲಿ ಉಳಿದಿತ್ತು, ಸಾಕು ಅಷ್ಟು ಕೊಡು ಅಂತ. ಕೃಷ್ಣ ಒಂದು ಕಾಳನ್ನು ತಿಂದುಬಿಡ್ತಾನೆ. ಯಾವಾಗ ಆ ಕಾಳು ಅನ್ನವನ್ನು ಕೃಷ್ಣ ತಿಂದುಬಿಟ್ಟ, ಕೃಷ್ಣ ಸಂತೃಪ್ತನಾದ. ಯಾಕೆಂದ್ರೆ ಭಕ್ತಿ ಭಾವನೆಯಿಂದ ಮಾಡಿದ ಕಾಳು. ಕೃಷ್ಣನಿಗೆ ಕ್ವಾಂಟಿಟಿ ಬೇಕಿಲ್ಲ, ಒಂದು ತುಳಸಿ ಪತ್ರ, ಒಂದು ಕಾಳು ಭಕ್ತಿಯಿಂದ ಮಾಡಿದ ಅನ್ನ ಅರ್ಪಣೆ ಮಾಡಿದ್ರೆ ಸಾಕು, ಕೃಷ್ಣ ಸಂತುಷ್ಟನಾಗ್ಬಿಡ್ತಾನೆ. ಸೊ ಈ ರೀತಿ ಇಲ್ಲಿ ಕೃಷ್ಣ ಅಗಳು ಕಾಳನ್ನು ತಿಂದ ತಕ್ಷಣ ಕೃಷ್ಣ ಸಂತೃಪ್ತನಾದ. ಅಲ್ಲಿ ದುರ್ವಾಸ ಮುನಿಗಳು ಮತ್ತು 60,000 ಶಿಷ್ಯರೆಲ್ಲರೂ ಸ್ನಾನ ಮಾಡ್ತಾ ಇದ್ದಾರೆ ನದಿಯಲ್ಲಿ. ಅವರು ಅರ್ಧ ನಿಂತ್ಕೊಂಡು ತಮ್ಮ ಸಂಧ್ಯಾವಂದನ ಮಾಡ್ತಾ ಇದ್ದಾರೆ, ಗಾಯತ್ರಿ ಮಾಡ್ತಾ ಇದ್ದಾರೆ. ಸಡನ್ ಆಗಿ ಹೊಟ್ಟೆಯಿಂದ ಟೇಕ್ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಎಲ್ಲರೂ ಹೊಟ್ಟೆ ತುಂಬುದಾಗಿತ್ತು. ದುರ್ವಾಸ ಮುನಿಗಳಿಗೂ ಆಯ್ತು, ಹೊಟ್ಟೆ ಟೇಕ್ ಬರ್ತಾ ಇತ್ತು. ಎಲ್ಲರಿಗೂ ಆಶ್ಚರ್ಯ, ಏನಿದು ಗುರುಗಳೇ, ಹೊಟ್ಟೆ ತುಂಬಿದೆ ನಮ್ದು. ಹೌದಾ? ನಿಂದು? ಎಲ್ಲರದು ಹೊಟ್ಟೆ ತುಂಬಿದ್ಯಾ? ನನ್ನ ಹೊಟ್ಟೆನೂ ಫುಲ್ ತುಂಬಿದೆ, ಜಸ್ಟ್ ಊಟ ಮಾಡ್ದಂಗಿದೆ. ಅಯ್ಯೋ ತಪ್ಪಾಗುತ್ತಲ್ಲ. ನಾವು ಯುಧಿಷ್ಠಿರನ ಮನೆಯಲ್ಲಿ ಅತಿಥಿಗಳಾಗಿದ್ದೀವಿ. ಅತಿಥಿಯ ಇನ್ನೊಂದು ಧರ್ಮ ಏನಂತಂದ್ರೆ, ಯಜಮಾನ್ರು ಏನೇನು ಅತಿಥಿ ಸತ್ಕಾರ ಮಾಡ್ತಾನೆ ಎಲ್ಲ ಸ್ವೀಕರಿಸ್ಬೇಕು. ಯುಧಿಷ್ಠಿರ ಅಡಿಗೆ ರೆಡಿ ಮಾಡಿರ್ತಾನೆ, ಗುರುಗಳು ಬಂದಿದ್ದು ಎಷ್ಟೆಷ್ಟು ಐಟಮ್ ಮಾಡಿರ್ತಾನೆ ಗೊತ್ತಿಲ್ಲ ನಮಗೆ, ಎಲ್ಲ ತಿನ್ಬೇಕಾಗ್ತದೆ. ಅಲ್ಲಿ ಹೋಗಿ ತಿನ್ನೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಬೆಟರ್ ಗಂಟು ಮೂಟೆ ಕಟ್ಕೊಳ್ಳಿ, ನಾವು ಇಲ್ಲಿಂದ ವಾಪಸ್ ಹೋಗೋಣ. ಎಲ್ಲೋ ಹೊರಗಡೆ ಬಂದು ಬಟ್ಟೆ ಹಾಕ್ಕೊಂಡು ಅಲ್ಲಿಂದ ಪರಾರಿ ಆಗ್ಬಿಟ್ರು. ಇಲ್ಲಿ ಯುಧಿಷ್ಠಿರ ಮಹಾರಾಜ್ ವೇಟ್ ಮಾಡ್ತಾ ಇದ್ದಾರೆ. ಕೃಷ್ಣ ಹೇಳ್ತಾನೆ, ಯುಧಿಷ್ಠಿರ ಕರಿಯಪ್ಪ ಅತಿಥಿಗಳನ್ನ. ಯುಧಿಷ್ಠಿರ, ಸ್ವಾಮಿ ಅಡಿಗೆ ಕರಿ, ನೀನು ಅವ್ನು ಕರಿ ಅಷ್ಟೇ ಅಲ್ಲ. ಇದು ಫೇತ್, ಶ್ರದ್ಧೆ ಇರಬೇಕು. ಕೃಷ್ಣ ಏನು ಹೇಳ್ತಾನೆ ಅದರಲ್ಲಿ? ಶ್ರದ್ಧೆ, ಕಣ್ಣು ಮುಚ್ಚೆ ಶ್ರದ್ಧೆ ಇಟ್ಕೋಬೇಕು. ಬ್ಲೈಂಡ್ ಫೇತ್ ವಿ ಶುಡ್ ನಾಟ್ ಪುಟ್ ಬ್ಲೈಂಡ್ ಫೇತ್, ಬಟ್ ವಿತ್ ಕೃಷ್ಣ ವಿ ಕ್ಯಾನ್ ಪುಟ್ ಬ್ಲೈಂಡ್ ಫೇತ್. ಯುಧಿಷ್ಠಿರ ಹೇಳ್ತಾನೆ, ಸಹದೇವ ಹೋಗಪ್ಪ, ನೋಡು ಯಾರಾದರೂ ಅವರು ಕಂಡ್ರೆ ಕರಿ ಅವರನ್ನು. ಸೊ ಅವನು ಹೋದ, ನದಿ ಅದು ಕೆರೆ ತಟ್ಟಕ್ಕೆ ಹೋಗ್ತಾನೆ, ನೋಡ್ತಾನೆ
ಯಾರೂ ಇಲ್ಲ, ಫುಲ್ ಖಾಲಿ. ವಾಪಸ್ ಬರ್ತಾನೆ, ಬಂದು ಹೇಳ್ತಾನೆ, ಅಣ್ಣ ಅಲ್ಲಿ ಯಾರೂ ಕಾಣಿಸ್ಲಿಲ್ಲ. ಹೌದಾ ಕೃಷ್ಣ ಏನಿದು? ಕೃಷ್ಣ ನಕ್ಕ ಬಿಟ್ಟ, ಸ್ಮೈಲ್. ದೇ ಆರ್ ಸ್ಯಾಟಿಸ್ಫೈಡ್, ದೇ ಆರ್ ಗಾನ್ ನಾವು. ಅವರು ಸಂತುಷ್ಟರಾಗಿದ್ದಾರೆ, ಹೋಗ್ಬಿಟ್ಟಿದ್ದಾರೆ. ಈ ರೀತಿ ಕೃಷ್ಣ ಯಸ್ಮಿನ್ ತುಷ್ಟೇ ಜಗತ್ತುಷ್ಟಂ. ಯಾವಾಗ ಕೃಷ್ಣ ಸಂತುಷ್ಟನಾಗ್ತಾನೆ ಇಡೀ ಜಗತ್ತು ಸಂತುಷ್ಟವಾಗ್ತದೆ. ಸೊ ಯುಧಿಷ್ಠಿರನ ಮನೆಯಲ್ಲಿ, ದ್ರೌಪದಿ ಮನೆಯಲ್ಲಿ ಸ್ವಲ್ಪ ಅಶಾಂತಿ ಉಂಟಾಗಿತ್ತು, ಟೆನ್ಷನ್ ಉಂಟಾಗಿತ್ತು. ಆದರೆ ದ್ರೌಪದಿ ಏನು ಮಾಡಿದ್ಲು? ಕೃಷ್ಣ ಅಂತ ಕೂಗ್ಬಿಟ್ಲು, ಕೃಷ್ಣನ ಸ್ಮರಣೆ ಮಾಡಿದ್ಲು, ತಕ್ಷಣ ಶಾಂತಿ. ಸೊ ವಿ ಶುಡ್ ಡಿಪೆಂಡ್ ಆನ್ ಕೃಷ್ಣ, ರೈಟ್? ಕೇವಲ ಸಂಕಟ ಬಂದಾಗ ವೆಂಕಟರಮಣ ಅಲ್ಲ, ಯಾವಾಗಲೂ ವೆಂಕಟರಮಣ, ಯಾವಾಗಲೂ ಕೃಷ್ಣ ಗೋವಿಂದ ಅಂತ ಹೇಳ್ತಾ ಇರಬೇಕು. ಆವಾಗ ಕಷ್ಟನೇ ಬರೋದಿಲ್ಲ, ರೈಟ್? हिंदी में कुछ कहानी है, कहावत है, क्या बोलते हैं उसको? दुख में सब हरि स्मरण करे, सुख में करनो कही, यदि सुख में हरि भजे ದುಃಖ ಕಾಹೇ ಹೋಯ್. ರೈಟ್? ಯಾವಾಗಲೂ ಹರಿಭಜನೆ ಮಾಡಿದ್ರೆ ದುಃಖ ಎಲ್ಲಿ ಬರ್ತದೆ? ಬರೋದಿಲ್ಲ. ಅದೇ ಜನರು ದುಃಖಕ್ಕೆ ವೇಟ್ ಮಾಡ್ತಾರೆ, ದುಃಖ ಬಂದಾಗ ದೇವ್ರ ಹತ್ರ ಹೋಗ್ತಾರೆ. ಯಾವಾಗಲೂ ರೆಗ್ಯುಲರ್ ಆಗಿ ದೇವ್ರ ಹತ್ರ ಬರ್ತಾರೆ, ಅವ್ರ ಜೀವನದಲ್ಲಿ ದೊಡ್ಡ ದುಃಖ ಬಂದರೂ ದುಃಖ ಅಂತ ಅನ್ಸೋದೇ ಇಲ್ಲ, ಅದು ಅನ್ಸೋದೇ ಇಲ್ಲ. ವೆರಿ ಈಸಿಲಿ ದೇ ಕ್ಯಾನ್ ಪಾಸ್ ಓವರ್. ಕರೆಕ್ಟ್? ಇದು ಶಾಂತಿ ಸೂತ್ರ. ಓಕೆ, ದಯವಿಟ್ಟು ಹೇಳಿ ನನ್ನ ಹಿಂದೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಇದು ಶಾಂತಿ ಸೂತ್ರ. ಕೃಷ್ಣನೇ ನಮ್ಮ ಎಲ್ಲ ತಪಸ್ಸು ಯಜ್ಞಗಳ ಭೋಕ್ತ, ಕೃಷ್ಣನೇ ಎಲ್ಲ ಲೋಕಗಳ ಮಹೇಶ್ವರ, ನಮ್ಮ ಜೀವನದ ಈಶ್ವರ ಕೂಡ ಭಗವಂತನೇ, ಮತ್ತೆ ಎಲ್ಲರ ಹಿತೈಷಿ ಭಗವಂತನೇ. ಸಾಕಷ್ಟು ಉದಾಹರಣೆಗಳು ಮತ್ತು ಕಥೆಗಳ ಮುಖಾಂತರ ನಾವು ಈ ತತ್ವವನ್ನು ವಿಶ್ಲೇಷಣೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ಇಲ್ಲಿಗೆ ನಮ್ಮ ಕ್ಲಾಸನ್ನು ನಿಲ್ಲಿಸ್ತೀನಿ. ಸೊ ತಾವೆಲ್ಲರೂ ತುಂಬ ಶನಿವಾರ, ಇವತ್ತು ಶುಭ ದಿನ, ಏಕಾದಶಿ ದಿನ ಕೂಡ. ಪ್ರತಿ ಏಕಾದಶಿ ಕೂಡ ವಿಶೇಷ. ಇವತ್ತು ಅತಿ ವಿಶೇಷ, ಯಾಕಂದರೆ ಪಂಢರಾಪುರದಲ್ಲಿ ವಿಶೇಷ ಹಬ್ಬ ಇವತ್ತು. ಲಕ್ಷ ಲಕ್ಷ ಜನ ದೇವರ ದರ್ಶನ ಮಾಡೋದಕ್ಕೆ ಪಂಢರಾಪುರಕ್ಕೆ ಹೋಗ್ತಾರೆ. ತುಕಾರಾಮ್ ಮಹಾರಾಜರು ಪ್ರತಿ ವರ್ಷ ಅವರು ನಡ್ಕೊಂಡು ಹೋಗ್ತಾ ಇದ್ರು ಏಕಾದಶಿ ದಿನ ದರ್ಶನ ಮಾಡೋದಕ್ಕೆ. ಅದರ ಸ್ಮರಣೆಯಲ್ಲಿ ಲಕ್ಷ ಲಕ್ಷ ಜನ ನಡ್ಕೊಂಡು ಹೋಗ್ತಾರೆ. 20 ದಿವಸ ಪಾದಯಾತ್ರೆ ಮಾಡಿ ಅವರು ಇವತ್ತು, ಕೆಲವರು ನಿನ್ನೆ, ಕೆಲವರು ಇವತ್ತು ಪಂಢರಪುರ ತಲುಪಿ ಭಗವಂತನ ದರ್ಶನ ಮಾಡ್ತಾರೆ. ಲಕ್ಷ ಲಕ್ಷ ಜನ ಇರ್ತದೆ, ಕೆಲವರು ದರ್ಶನ ಸಿಗೋದಿಲ್ಲ. ಪಂಢರಪುರ ಮುಟ್ಟಿದ್ದೀವಿ, ಜೀವನ ಸಾರ್ಥಕ ಆಯಿತು ಅಂತ ಅವರು ಭಗವಂತನಿಗೆ ಅಲ್ಲೇ ನಮಸ್ಕಾರ ಮಾಡಿ ವಾಪಸ್ ಬರ್ತಾರೆ. ಸೊ ಭಗವಂತನಿಗೋಸ್ಕರ ನಾವೆಲ್ಲರೂ ಮಾಡಬೇಕು. ಆ ತಪಸ್ಸು ಯಾಕೆ ಮಾಡ್ತಾರೆ ಅವರು? ಭಗವಂತ ಸಂತುಷ್ಟರಾಗಲಿ ಅಂತ, ರೈಟ್? ಇಷ್ಟು ದೂರದಿಂದ ನಡ್ಕೊಂಡು ಬಂದಿದ್ದಾರೆ, ಭಗವಂತ ಅವ್ರ ಮೇಲೆ ಸಂತುಷ್ಟನಾಗ್ತಾನೆ, ಭಕ್ತಿ ಅನುಗ್ರಹವನ್ನು ಕೊಡ್ತಾನೆ, ನಾಮ ರುಚಿಯನ್ನು ಕೊಡ್ತಾನೆ. ಸೊ ಇವತ್ತು ಆಷಾಢ ಏಕಾದಶಿ ದಿನ ತಾವು ಜಗನ್ನಾಥನ ಸಾನ್ನಿಧ್ಯಕ್ಕೆ ಬಂದಿದ್ದೀರಾ. ಜಗನ್ನಾಥ ತಮ್ಮ ಮೇಲೆ, ತಮ್ಮ ಎಲ್ಲರ ಕುಟುಂಬದ ಮೇಲೆ ಆಶೀರ್ವಾದನ ನೀಡಲಿ, ಅನುಗ್ರಹವನ್ನು ನೀಡಲಿ ಅಂತ ಹೇಳುತ್ತಾ ನಾನು ಇಲ್ಲಿ ನಿಲ್ಲಿಸ್ತೀನಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಯಾರಿಗೋದೇನು ಪ್ರಶ್ನೆ ಇದೆಯಾ ಇವತ್ತಿನ ವಿಷಯ ಕುರಿತಾಗಿ?